ಹಲೋ ನಮಸ್ತೆ, ನಾನು ಅಪರ್ಣ. ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್, ಈ ಒಂದು ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ನ ಮಿಕ್ಸ್ ಮಾಕ್ ಟೆಸ್ಟ್, ಈ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ಗೆ ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತದೆ ಕರ್ನಾಟಕದಲ್ಲಿ ಅಥವಾ ಯಾವುದೇ ಹೈಯರ್ ಜುಡಿಷರಿ ಎಕ್ಸಾಮ್ಸ್ಗೆ ಬರುವಂಥ ಮಿಕ್ಸ್ ಮಾಕ್ ಟೆಸ್ಟ್ ಇರುವಂಥದ್ದು. ಸೊ ಅಂಥ ಒಂದು ಮಿಕ್ಸ್ ಮಾಕ್ ಟೆಸ್ಟಿನ ಒಂದು 30 ಕ್ವಶನ್ಸನ್ನು ಜಸ್ಟ್ ವಿತ್ ಆಪ್ಷನ್ಸ್ ಸಮೇತ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ನೀವು ಕೂಡ ಇದರಲ್ಲಿ ಆದಷ್ಟು ಪಾರ್ಟಿಸಿಪೇಟ್ ಮಾಡಿ ಆನ್ಸರ್ಸ್ಗಳನ್ನು ಇಲ್ಲಿ ಲೈವ್ ಕಮೆಂಟಲ್ಲಿ ತಿಳಿಸಿ. ಯಾಕೆಂದರೆ ಇಟ್ ವಿಲ್ ಬಿ ಈಸಿ ಫಾರ್ ಮೀ, ನೀವು ಯಾರು ಆನ್ಸರ್ ಮಾಡಿದ್ದೀರಿ, ಸೊ ದ್ಯಾಟ್ ಐ ಕ್ಯಾನ್ ಗೆಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಯಾವ ರೀತಿಯಲ್ಲಿ ಇದು ಆಗ್ತದೆ ಅಂತ ಹೇಳ್ಕೊಂಡು. ಸೊ ಒಂದು ನಿಮಿಷ. ಎಸ್, ಸೊ ಮಿಕ್ಸ್ ಮಾಕ್ ಟೆಸ್ಟ್ ಅಂತ ನಾನು ಏನು ಹೇಳಿದೆ. ಸೊ ಇದ್ರ ಪ್ರಕಾರ ನಾವು ಫಸ್ಟ್ ಆಫ್ ಆಲ್ ಸೊ ನೋಡಿ, ಮಿಕ್ಸ್ ಮಾಕ್ ಟೆಸ್ಟ್ ಕರ್ನಾಟಕ ಜುಡಿಷರಿ ಎಕ್ಸಾಮ್ಸ್ಗೆ ಸ್ಟಾರ್ಟ್ ಆಗುವಂಥದ್ದು. ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ ಇದಕ್ಕೆ ಸಂಬಂಧಪಟ್ಟ ಮಿಕ್ಸ್ ಮಾಕ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದೇನೆ. ಸೊ 30 ಕ್ವಶನ್ಸನ್ನು ಕವರ್ ಮಾಡ್ತಾ ಇರುವಂಥದ್ದು. ಸೊ ಹಾಗೆ 4 ಆಪ್ಷನ್ಸ್ಗಳನ್ನು ಕೊಡ್ತಿದ್ದೇನೆ. ಹಾಗೆ ಇಟ್ ಕವರ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟ್ಸ್. ಈಗ CPC, CRPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಹಾಗೆ ಬೇರೆ ಬೇರೆ ತರಹ ಸಣ್ಣ ಆ್ಯಕ್ಟ್ಗಳನ್ನು, ಮೈನರ್ ಆ್ಯಕ್ಟ್ಸ್ಗಳನ್ನೆಲ್ಲ ಕವರ್ ಮಾಡಿ ಆನ್ಸರ್ಸ್ಗಳನ್ನು ನೀವು ಖಂಡಿತವಾಗಿಯೂ ಇಲ್ಲಿ ತಿಳಿಸಿ, ಲೈವ್ ಕಮೆಂಟ್ ಮುಖಾಂತರ ತಿಳಿಸಿ. ಸ್ವಲ್ಪ ಟೈಮ್ ಕೊಡ್ತೇನೆ, ಒಂದು 10-15 ಸೆಕೆಂಡ್ಸ್ ಲ್ಯಾಗ್ ಇಟ್ಕೊಂಡು ಐ ಆಮ್ ಗೋಯಿಂಗ್ ಟು ಕಂಡಕ್ಟ್ ದಿ ಸೆಷನ್. ಓಕೆ, ಸೊ ಅ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಒನ್ಸ್ ಅಗೇನ್. ದೆನ್ ಲೆಟ್ಸ್ ಬಿಗಿನ್. ಸೊ ಇದು ಈ ಸೀರೀಸ್ ಕಂಟಿನ್ಯೂ ಆಗುತ್ತೆ, ಮಿಕ್ಸ್ ಮಾಕ್ ಟೆಸ್ಟ್. ಇದು ನಂಬರ್ 1 ಸೀರೀಸ್. ಹಾಗೆ ನೆಕ್ಸ್ಟ್ ಬುಧವಾರ ಇದೇ ರೀತಿ ಮಿಕ್ಸ್ ಮಾಕ್ ಟೆಸ್ಟ್ ಆಗುತ್ತೆ. ನಾಳೆ ಬೇರೆ ಒಂದು ಕರೆಂಟ್ ಲೀಗಲ್ ಟಾಪಿಕ್ ಬಗ್ಗೆ, ಅದ್ರ ಬಗ್ಗೆ ಒಂದು ಸಣ್ಣದಾದ ಡಿಸ್ಕಷನ್ ಇರುವಂಥದ್ದು. ಸೊ ನೋಡೋಣ. ಫಸ್ಟ್, ಇಫ್ X and Y agree to commit theft in Z's house, but no theft is actually committed, they are guilty of A. No offense, B. mischief, C. attempt to commit theft, and D. criminal conspiracy. ಸೊ ಇದರದ್ದು ಏನಾಗತ್ತೆ ಹೇಳಿ. Yes. X and Y agree to commit theft in Z's house, but no theft is actually committed. They are guilty of. So ಇದರ ಪ್ರಕಾರ ಆನ್ಸರ್ ಏನಾಗುತ್ತೆ? X ಮತ್ತು Y ಅಗ್ರಿ ಮಾಡ್ಕೊಂಡಿದ್ರು ಥೆಫ್ಟ್ ಮಾಡಬೇಕು ಹೇಳುವಂಥದ್ದು, ಆದರೆ ಥೆಫ್ಟ್ ಆಗಲಿಲ್ಲ. ಸೊ ದಿಸ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ 2 persons, 2 or more persons ಅಂತ ನಾವು ಹೇಳ್ಬೋದು. ಸೊ ವೆನ್ ದೇರ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ 2 or more persons, ಆದರೆ ಥೆಫ್ಟ್ ಆಗಲಿಲ್ಲ, ಸೊ ಇಟ್ ಈಸ್ ಅನ್ ಒಫೆನ್ಸ್ ರಾದರ್ ದ್ಯಾನ್ ಜಸ್ಟ್ ಅಟೆಂಪ್ಟ್ ಟು ಕಮಿಟ್ ಥೆಫ್ಟ್ಗಿಂತ ಇದೇನಾಗುತ್ತೆ, ಡಿ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗುತ್ತೆ ಆಸ್ ಪರ್ ಸೆಕ್ಷನ್ 120. ಬಿಕಾಸ್ ಅನ್ ಅಗ್ರಿಮೆಂಟ್ ಟು ಡೂ ಅನ್ ಅನ್ಲಾಫುಲ್ ಆ್ಯಕ್ಟ್ ಆರ್ ಅನ್ ಅಗ್ರಿಮೆಂಟ್ ಟು ಡೂ ಅನ್ ಲೀಗಲ್ ಆ್ಯಕ್ಟ್ ವಿತ್ ಇಲ್ಲಿಗಲ್ ಮೀನ್ಸ್, ಅದು ಕೂಡ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಬರುವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟ್ಸ್. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನೆಕ್ಸ್ಟ್ ಒನ್, ಸೆಕೆಂಡ್ ಕ್ವಶನ್. In case of non-bailable offence, the fact that the accused may be required for being identified the witnesses during investigation.
A shall not be sufficient ground for refusal to grant bail if he is otherwise entitled to bail. May be sufficient ground for refusing to grant bail though the accused is otherwise entitled to bail. Shall be sufficient ground for refusing to grant bail, and 4 shall be ground to remand the accused to the police custody from the magistrate custody from ಅಂತ. ಸೊ 4 ಆಪ್ಷನ್ಸ್ಗಳಿವೆ. ಸೊ ಇದರಲ್ಲಿ ಯಾವ ಒಂದು ಇದು, ಸೊ ನಾನ್ ಬೇಲೇಬಲ್ ಅಫೆನ್ಸಸ್ ಅಲ್ಲಿ ಕೆಲವೊಂದು ಬೇಲೇಬಲ್ ಅಫೆನ್ಸ್ ಕೊಡ್ಬೋದು ಕೊಡಬಾರ್ದು ಹೇಳುವಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಹಾಗೆ ಇರುವಾಗ the fact that accused may be required for being identified witness during investigation. ಸೊ ಇದು ವೆದರ್ ಇಟ್ ಈಸ್ ಇಂಪಾರ್ಟೆಂಟ್ ಅಂದರೆ ಬೇಲ್ ರೆಫ್ಯೂಸ್ ಮಾಡಲಿಕ್ಕೆ ಈ ಗ್ರೌಂಡ್ ಇಂಪಾರ್ಟೆಂಟ್ ಆಗತ್ತಾ ಇಲ್ವಾ ಅಂತ ಹೇಳುವಂಥ ಒಂದು ಕ್ವಶನ್ನು. ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್? ಎಸ್, ಹಿಂಶಿಕಾ ಹ್ಯಾಸ್ ಆನ್ಸರ್ಡ್. ಸೊ ದಿಸ್ ಈಸ್ ಅ ಕ್ವಶನ್ ಅಂಡರ್ ಸೆಕ್ಷನ್ 437 ಬರುವಂಥದ್ದು. ಐಡೆಂಟಿಫಿಕೇಶನ್ ಇನ್ವೆಸ್ಟಿಗೇಷನ್ಗೆ ಬೇಕು ಅನ್ನೋ ಕಾರಣಕ್ಕೆ ಬೇಲನ್ನು ರೆಫ್ಯೂಸ್ ಮಾಡುವಂಥದ್ದು ಇಟ್ಸ್ ನಾಟ್ ಅ ಸಫಿಷಿಯಂಟ್ ಗ್ರೌಂಡ್ ಅಂತ ಸೆಕ್ಷನ್ 437 ಥರ್ಡ್ ಪ್ರಾವಿಸೋ subsection 1 third proviso this has been given. So A is the correct answer. First question, first option is the correct answer. Yes, Himshika Shyama. Next, third question. The burden of proof as to any particular fact lies, first one, on that person who wishes the court to believe in the existence of such fact. Second, on that person who does not wish the court to believe in the non-existence of such fact. Third, other than the person who wishes the court to believe in the existence of such fact. And fourth one, on that person who wishes the court to believe in the non-existence of such fact. ಇದು ಬರ್ಡನ್ ಆಫ್ ಪ್ರೂಫ್ ಮೇಲೆ ಬರುವಂತಹ ಒಂದು ಕ್ವಶನ್ ಇದು. ಸೊ ಎಂಟೈರ್ ಒಂದು ಬರ್ಡನ್ ಆಫ್ ಪ್ರೂಫ್ ಹೂ ವಿಲ್ ಫೈಲ್ ದಿ ಕೇಸ್ ಅವ್ರ ಮೇಲೆ ಹೋಗುವಂಥದ್ದು. 102 ವೆನ್ ಅದರ್ ಸೈಡ್ ಡಸ್ ನಾಟ್ ಗಿವ್ ಎವಿಡೆನ್ಸ್, ಅದು ಸೆಕ್ಷನ್ 102 ಬರುವಂಥದ್ದು. ಇದು ಸೆಕ್ಷನ್ 103. ದಿಸ್ ಈಸ್ ಅ ಕ್ವಶನ್ ರಿಲೇಟಿಂಗ್ ಟು ಸೆಕ್ಷನ್ 103. ಸೊ ದ ಬರ್ಡನ್ ಆಫ್ ಪ್ರೂಫ್ ಆಸ್ ಟು ಎನಿ ಪರ್ಟಿಕ್ಯುಲರ್ ಫ್ಯಾಕ್ಟ್ lies on that person who wishes the court to believe in the existence of such fact. ಯಾರು ಆ ಕೋರ್ಟ್ ಬಿಲೀವ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ, ಹೂ ವಿಶಸ್, ಓಕೆ, ಆ ಫ್ಯಾಕ್ಟ್. ಈಗ ಉದಾಹರಣೆಗೆ ಒಬ್ಬ ಎ ಫೈಲ್ಡ್ ಪ್ರಾಸಿಕ್ಯೂಷನ್ ಅಗೇನ್ಸ್ಟ್ ಬಿ ಒಂದು ಪ್ರಾಸಿಕ್ಯೂಷನ್ ಅನ್ನು ಫೈಲ್ ಮಾಡಿದಾಗ ಬಿ ವಿರುದ್ಧ ಥೆಫ್ಟ್ ಮಾಡಿದ್ದಾನೆ ಅಂತ ಹೇಳಿ. ಸೊ ಬಿ ಹ್ಯಾಸ್ ಸಮ್ವೇರ್ ಕನ್ಫೆಸ್ಡ್ ಆರ್ ಅಡ್ಮಿಟೆಡ್ ದಿಸ್ ಟು ಸಿ. ಸೊ ದಿಸ್ ಅಡ್ಮಿಷನ್ ಹ್ಯಾಸ್ ಟು ಬಿ ಪ್ರೂವ್ಡ್. ಸೊ ಇಫ್ ಎ ಇಸ್ ಅಲಿಜಿಂಗ್ ದ್ಯಾಟ್ there is some fact where there is an admission, then A has to prove that admission. So that's the meaning. So the burden of proof lies on A. So this is a question based on section 103. Next question. When the judgment or final order is signed by the court disposing of a case, the court cannot alter or review the judgment or order in any case. Second, the court may alter or review the judgment or order on the facts of the case. Third, the court shall not alter or review the judgment or order except to correct clerical or arithmetical error. Fourth one, the court may alter or review the judgment or order in case of acquittal. ಸೊ ಇದು ವಾಟ್ಸ್ ದ ಆನ್ಸರ್ ಹಿಯರ್. ಇದು ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟದ್ದು. ಹೇಗೆ ನಮಗೆ CPC ಅಲ್ಲಿ ಸೆಕ್ಷನ್ 152 ಇದೆ. ಆಫ್ಟರ್ ಒನ್ಸ್ ದ ಜಡ್ಜ್ಮೆಂಟ್ ಹ್ಯಾಸ್ ಸೈನ್ಡ್ ಇಟ್, ಆಮೇಲೆ ನಥಿಂಗ್ ಕ್ಯಾನ್ ಬಿ ಡನ್. ಓನ್ಲಿ ಇನ್ ದಿ ಕೇಸ್ ಆಫ್ ಅರ್ಥಮೆಟಿಕಲ್ ಎರರ್ಸ್, ಕ್ಲರಿಕಲ್ ಎರರ್ಸ್ ಅಲ್ಲಿ ಮಾತ್ರ ಅಮೆಂಡ್ಮೆಂಟ್ ಮಾಡ್ಬೋದು ಹೇಳುವಂಥದ್ದನ್ನು ನೋಡ್ತೇವೆ. ಸೊ ದ ಸೇಮ್ ಥಿಂಗ್ ಈಸ್ ಈಕ್ವಲ್ ಟು ವಿಚ್ ಸೆಕ್ಷನ್ ಆಫ್ CRPC ದೆನ್? ಎಸ್, ಶ್ಯಾಮಾ, ಹಿಂಶಿಕಾ, ಯು ಆಲ್ ಹ್ಯಾವ್ ಆನ್ಸರ್ಡ್ ಕರೆಕ್ಟ್ಲಿ. So the answer is third. The court shall not alter or review the judgment or order except to correct clerical or arithmetical error. ಅಲ್ವಾ? ಸೊ ಹೀಗಿರುವಾಗ ವಾಟ್ ಇಸ್ ದ ಸೆಕ್ಷನ್ ಯಾವುದು ಇದರದ್ದು? ಸೆಕ್ಷನ್ ಯಾವ್ದಾಗುತ್ತೆ? Yes, exactly. It is 362, section 362 of CRPC. Okay.
Next one, fifth question. Which of the following circumstances will attract the provisions of section 138 of Negotiable Instrument Act? A. Check dishonor due to insufficiency of funds. B. Check returned by the bank unpaid on the ground that the account is closed. C. Check returned by the bank unpaid due to stop payment instruction by the drawer. D. In all of the above circumstances. So actually section 138 is ಹೇಳುವಂಥದ್ದು due to insufficiency of funds or some other reasons also. So it's not only restricted because there are ತುಂಬ ಕೇಸ್ ಲಾಸ್ಗಳು ಹೇಳಿದ್ದಾರೆ. It's not only limited to check dishonor but ಈ checks returned by the bank due to stop payment, ಅಕೌಂಟ್ ಕ್ಲೋಸ್, ಅದು ಕೂಡ ಈ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ ಒಂದು ಹೇಳಿದ್ದಾರೆ. ಸೊ ಡಿ, ಓಕೆ, ಡಿ ಇನ್ ಆಲ್ ಆಫ್ ದಿ ಅಬವ್ ಸರ್ಕಮ್ಸ್ಟೆನ್ಸಸ್, ಇದರಲ್ಲಿ ಈ ಆನ್ಸರ್ ಬರುವಂಥದ್ದು. ನೆಕ್ಸ್ಟ್ 6th one. Which one of the following pairs is correctly matched? Writ of prohibition is available against public servant only. B. Writ of quo warranto is available against subordinate courts only. C. Writ of habeas corpus available against private individual as well. D. Writ of certiorari available against autonomous body only. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಕರೆಕ್ಟ್ಲಿ ಮ್ಯಾಚ್ ಆಗಿರುವಂಥದ್ದು ಯಾವುದು ಅಂತ. Yes, bring the body before the court. That is a writ of habeas corpus. It is against private individual ಕೂಡ, ಅವ್ರ ವಿರುದ್ಧ ಕೂಡ ಈ ಒಂದು ಇದನ್ನು ತಗೊಳ್ಬೋದು ಅಂತ. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. writ of habeas corpus available against private individual as well. Next one, 7th question. When a witness refers to any document or to any previous writing made by him or any other person for the purpose of refreshing his memory, such writing or document must be produced in the court. Such writing or document must be produced in the court only if the prosecution directs. Third, such writing or document cannot be produced in the court. Fourth, such writing or document must be produced in the court if the adverse party calls for it. So ಇದರದ್ದು ಮೀನಿಂಗ್ ಏನು? ಒಂದು ವಿಟ್ನೆಸ್, when a witness refers to any document, ಯಾವ್ದಾದ್ರು ಡಾಕ್ಯುಮೆಂಟನ್ನು ರೆಫರ್ ಮಾಡಬೇಕು ಅಂತ ಆದರೆ, ಅದು ಪ್ರೀವಿಯಸ್ ರೈಟಿಂಗನ್ನು ಓದಬೇಕು ಅಂತ ಆದರೆ, ಸೊ ಆವಾಗ ಫಾರ್ ದ ಪರ್ಪಸ್ ಆಫ್ ರಿಫ್ರೆಶಿಂಗ್ ಹಿಸ್ ಮೆಮರಿ ಏನು ಮಾಡ್ಬೋದು ಅಂತ ಹೇಳಿ ಈ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಹಾಗಿರುವಾಗ, ಸೊ ವಾಟ್ ಇಸ್ ದ ಕರೆಕ್ಟ್ ಆನ್ಸರ್? I'll give 10 to 15 seconds. So this is a question based on which section? It is section 161. See, ನೀವೆಲ್ಲ if you are ಆನ್ಸರ್ ಮಾಡ್ತಾ ಇದ್ರೆ ಎಲ್ಲ ಆಪ್ಷನ್ಸ್ಗಳನ್ನು ನೋಡಿ, ಯಾಕಂದರೆ ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ ಸೆಕ್ಷನ್ 161. ಸೊ ಮಸ್ಟ್ ಬಿ ಪ್ರೊಡ್ಯೂಸ್ ಇನ್ ದಿ ಕೋರ್ಟ್, ಯು ಕ್ಯಾನ್ ಸಿ ಇನ್ ಎವ್ರಿವೇರ್. ಬಟ್ ವಿಚ್ ಇಸ್ ದ ಮೋಸ್ಟ್ ರೆಲೆವೆಂಟ್ ಆನ್ಸರ್ ಯಾವುದು? Such writing or document must be produced in the court if the adverse party calls for it. ಅಡ್ವರ್ಸ್ ಪಾರ್ಟಿ ಕಾಲ್ ಫಾರ್ ಮಾಡಿದರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಹಾಗೆ ಇಟ್ ಮೇ ಆಲ್ಸೋ ಕ್ರಾಸ್ ಎಕ್ಸಾಮಿನ್ ಹಿಮ್. ದ ಕಂಟಿನ್ಯೂಡ್ ಸೆಕ್ಷನ್ ಅದೇನು ಹೇಳುತ್ತೆ, ಕ್ರಾಸ್ ಎಕ್ಸಾಮಿನ್ ಕೂಡ ಮಾಡಬಹುದು ಅಂತ. ಸೊ ದೀಸ್ ಆರ್ ದ ಎಕ್ಸಾಕ್ಟ್ ವರ್ಡಿಂಗ್ಸ್ ಆಫ್ ಸೆಕ್ಷನ್ 161 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಸೊ ಪ್ಲೀಸ್ ರೀಡ್ ದಿಸ್ ಸೆಕ್ಷನ್. ನೆಕ್ಸ್ಟ್ 8th question. If the forgery was committed in respect of document produced in any court, then prosecution can be launched only with a complaint made by A. Court, B. Public prosecutor, C. Advocate general, D. Party to the litigation against whom such document has been filed. So iದೇನಾಗಿದೆ ಆ್ಯಕ್ಚುಲಿ ಫೋರ್ಜರಿ ಆಗಿದೆ. ಸೊ ಕೋರ್ಟ್ ಎದುರು ಪ್ರೊಡ್ಯೂಸ್ ಮಾಡಿರುವಂತಹ ಒಂದು ಡಾಕ್ಯುಮೆಂಟ್ ಮೇಲೆ ಫೋರ್ಜರಿ ಆಗಿದೆ. ಸೊ ಆವಾಗ ಪ್ರಾಸಿಕ್ಯೂಷನ್, ಈಗ ನಾವು ಕಾಗ್ನಿಸೆನ್ಸ್ ನೋಡಿದ್ವಿ ಸೆಕ್ಷನ್ 195 ಇಂದ 199 ತನಕ, ಕೋರ್ಟ್ ಕ್ಯಾನ್ ಸಮ್ ಎಕ್ಸೆಪ್ಷನ್ಸ್ ಆರ್ ದೇರ್ ಫಾರ್ ದಿ ಕೋರ್ಟ್ ಟು ಟೇಕ್ ಕಾಗ್ನಿಸೆನ್ಸ್. ಯಾಕೆಂದರೆ ಕೆಲವೊಂದು ಕಂಪ್ಲೇಂಟ್ಸ್ಗಳನ್ನು ಕೆಲವರು ಮಾತ್ರ ಹಾಕಬೇಕು, ಅಥವಾ ಓನ್ಲಿ ವಿತ್ ದ ಪ್ರೀವಿಯಸ್ ಸ್ಯಾಂಕ್ಷನ್ ಆಫ್ ದಿ ಗವರ್ಮೆಂಟ್ ಆರ್ ದ ಕೋರ್ಟ್ ಓನ್ಲಿ ಆರ್ ದ ಅಗ್ರೀಡ್ ಪರ್ಸನ್ ಓನ್ಲಿ. ಸೊ ಹೀಗೆ ಬೇರೆ ಬೇರೆ ರೀತಿಯ ಕ್ಯಾಟಗರಿ ಇದೆ. ಸೊ ಹಾಗಿರುವಾಗ
for this particular case. So this is an offense which is affecting the administration of justice. From section 340 onwards you have, and IPC 193, all those sections are there. So when it comes to that, a forgery anta ಹೇಳುವಂತ ಬಂದಾಗ ಏನಾಗುತ್ತೆ, ಕೋರ್ಟ್ ಎದುರು ಪ್ರೊಡ್ಯೂಸ್ ಮಾಡಿರುವಂತದ್ದಾಗಿದ್ರೆ ಆಗ court has to give a complaint, otherwise cognizance cannot be taken. Okay, in any court, then prosecution can be launched only with the complaint made by the court. Ninth question, on which of the following grounds the court will allow a plaintiff to withdraw a suit and file a fresh suit? A, misjoinder of parties. B, an erroneous valuation of the subject matter of a suit. C, both A and B, and D, neither A nor B. ಇದರಲ್ಲಿ ಏನಾಗುತ್ತೆ ಆನ್ಸರ್? ಸೊ ಯಾವ ಲಾ ಇದು, ಯಾವ ಆಕ್ಟ್ ಅಲ್ಲಿ ಬರುವಂತಹ ಕ್ವಶನ್ ಇದು? ಇದು these are based on the principles of law. ಕಂಡೀಷನಲ್ ವಿಡ್ರಾವಲ್, ಆಬ್ಸಲ್ಯೂಟ್ ವಿಡ್ರಾವಲ್ ಅಂತ ಇದೆ. ಯಾವುದರಲ್ಲಿ? ನಮ್ಮ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಬರುವಂತಹ ಆರ್ಡರ್ 23, ವಿಡ್ರಾವಲ್ ಆರ್ ಅಬ್ಯಾಂಡ್ಮೆಂಟ್ ಆಫ್ ಸೂಟ್ ಅಂತ ಹೇಳ್ತಾರಲ್ಲ, ಅಬ್ಯಾಂಡನ್ಮೆಂಟ್ ಆಫ್ ದಿ ಕ್ಲೇಮ್ ಅಂತ. ಸೊ ಆರ್ಡರ್ 23 ರೂಲ್ 1 ಸಬ್ ರೂಲ್ 1 it speaks regarding abandonment. Order 23 rule 1 sub rule 3 speaks regarding conditional withdrawal of the suit. ಅಲ್ವಾ? ಸೊ ಕಂಡೀಷನಲ್ ವಿಡ್ರಾವಲ್ ಅಂತ ಆದಾಗ, ಎಸ್ ನವಾಬ್, ಕಂಡೀಷನಲ್ ವಿಡ್ರಾವಲ್ ಅಂತ ಆದಾಗ ಬಿಕಾಸ್ ಸೇಮ್ ಕಾಸ್ ಆಫ್ ಆಕ್ಷನ್ ಇದ್ದಾಗ ಏನಾಗುತ್ತೆ, ಜನರಲಿ ದೇರ್ ಇಸ್ ಅ ಬಾರ್ ಆಫ್ ಸೂಟ್ ಅಂಡರ್ ಸೆಕ್ಷನ್ 12. ಎಲ್ಲೆಲ್ಲಿ ಹೇಳಿದೆ ಬಾರ್ ಆಫ್ ಸೂಟ್ ಫಾರ್ ದ ಸೇಮ್ ಕಾಸ್ ಆಫ್ ಆಕ್ಷನ್ ಯು ಕೆನಾಟ್ ಫೈಲ್ ಅನದರ್ ಸೂಟ್. ಸೊ ಯು ಫೈಂಡ್ ಡಿಫ್ರೆಂಟ್ ಪ್ರಾವಿಷನ್ಸ್, ಬೇರೆ ಬೇರೆ ಪ್ರಾವಿಷನ್ಸ್ ಇರುತ್ತೆ ಬೇರೆ ಬೇರೆ ಆ್ಯಕ್ಟಲ್ಲಿ ಅಥವಾ CPC ಅಲ್ಲೇ. ಸೊ ಹಾಗಿರುವಾಗ ಯು ಕೆನಾಟ್ ಫೈಲ್ ಅ ಫ್ರೆಶ್ ಸೂಟ್. ಆದರೆ ವಿತ್ ದಿ ಪರ್ಮಿಷನ್ ಆಫ್ ದಿ ಕೋರ್ಟ್, if you are withdrawing the suit and you want to file a fresh suit, why are you withdrawing the suit? There are some reasons where the court have recognized, for these reasons you can withdraw the suit and you can file a fresh suit. So ಆ ಥರ ಒಂದು ಕ್ಯಾಟಗರಿ ಇಲ್ಲಿ misjoinder of parties and an erroneous valuation of the subject matter of the suit. ಸೊ ಇದೆಲ್ಲ ಕೂಡ ಡಿಫ್ರೆಂಟ್ ಕೇಸ್ ಲಾಸ್ ಅವರು ಹೇಳಿದ್ದಾರೆ ಈ ಥರ ವಿಡ್ರಾ ಮಾಡ್ಬೋದು ಅಂತ. ಸೊ ಸಿ ಬೋತ್ A and B ಎರಡೂ ಆಗತ್ತೆ. ಆಯ್ತಾ? ನೆಕ್ಸ್ಟ್ 10th ಕ್ವಶನ್. The accused, a manager of a shelter home, deliberately starved 2 inmates of shelter home by denying them food regularly and confining them in a room of the shelter home. Here, A, the accused is not criminally liable. B, the accused has committed offence punishable under IPC. C, accused has at the most committed moral wrong. D, none of the above. So ಇದು ಒಂದು IPC ಒಂದು ಸೆಕ್ಷನ್ ಅಂತ, ಒಂದು ಕೇಸ್ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ಇಬ್ಬರು ಆ ಒಂದು ಯಾವುದೋ ಒಂದು ಶೆಲ್ಟರ್ ಹೋಮಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಏನೂ ಆಹಾರ ಕೊಡದೆ, ಅಂದರೆ ಹಿ ಡಿಡ್ ನಾಟ್ ಕಮಿಟ್ ಅ ಪಾಸಿಟಿವ್ ಆ್ಯಕ್ಟ್. ಅವನಿಗೆ ಸಾಯಿಸಿಲ್ಲ, ಚೂರಿ ಹಾಕಲಿಲ್ಲ, ಸ್ಟ್ಯಾಬ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಆದರೆ ಏನಾಯಿತು, ಏನೂ ಊಟ ಕೊಡಲಿಲ್ಲ, ಊಟ ಕೊಡದೆ ಇಬ್ಬರು ಸತ್ತು ಹೋದರು. ಅದು ಒಂದು ರೂಮಲ್ಲಿ ಕೂಡ ಹಾಕಿ. ಸೊ ಇದು ಯಾವ ರೀತಿ ಆಗತ್ತೆ, ಒಫೆನ್ಸ್ ಆಗತ್ತಾ, ಮಾರಲಿ ರಾಂಗ್ ಆಗತ್ತಾ, ಅಥವಾ ಕ್ರಿಮಿನಲ್ ಲಯಬಲ್ ಆಗೋದಿಲ್ಲ? ಯಾಕೆಂದರೆ ಇಟ್ ಇಸ್ ನಾಟ್ ಅ ಪಾಸಿಟಿವ್ ಆ್ಯಕ್ಟ್, ಸಮಥಿಂಗ್ ವಿಚ್ ಈಸ್ ನಾಟ್ ಡೂಯಿಂಗ್ ಇಸ್ ನಾಟ್ ಹರ್ಟಿಂಗ್. ಇದೇನಾಗತ್ತೆ ಅಂತ ಕೇಳುವಂಥ ಕ್ವಶನ್. ಸೊ ವಾಟ್ ಡಸ್ ದಿಸ್ ಬಿಕಮ್? ಎಸ್, ಆ್ಯಕ್ಟ್ includes omission also, and confining them, wrongful confinement. So all these, they come under offenses under IPC only. So the accused has committed offense punishable under IPC. Okay, so 10 questions we have completed. Next let's go to 11th question. The principle of res judicata also applicable between co-defendants. Which one of the following is not an essential condition to bind the co-defendants?
A. The co-defendants must have filed joint return statement. B. There must be a conflict of interest between the defendant concerned. C. It must be necessary to decide this conflict in order to give the plaintiff the relief he claims. D. The question between the defendants must have been finally decided. ಯಾವುದು ನೆಸೆಸರಿ ಕಂಡೀಷನ್ ಅಲ್ಲ ಅಂತ. ರೆಸ್ ಜುಡಿಕೇಟಾ ಸೆಕ್ಷನ್ 11. ಸೆಕ್ಷನ್ 11 ಅಲ್ಲಿ ನಾವು ಕೋ ಡಿಫೆಂಡೆಂಟ್ಸ್ ಬಗ್ಗೆ ಕೇಳೋದಿಲ್ಲ, ಆದರೆ ಕೇಸ್ ಲಾಸ್ ಪ್ರಿನ್ಸಿಪಲ್ಸ್ ದೇರ್ ಆರ್ ಆಲ್ರೆಡಿ ಸೆಟ್, ಇಟ್ ಇಸ್ ಸೆಟಲ್ಡ್ ಪೊಸಿಷನ್ ಆಫ್ ಲಾ. ರೆಸ್ ಜುಡಿಕೇಟಾ ಆಲ್ಸೋ ಅಪ್ಲೈಸ್ ಬಿಟ್ವೀನ್ ದ ಕೋ ಡಿಫೆಂಡೆಂಟ್ಸ್. ಕೋ ಡಿಫೆಂಡೆಂಟ್ಸ್ ಅಂದರೆ ಯಾರು? ಸಪೋಸ್ ಎ ಇದ್ರೆ ಎ ಹ್ಯಾಸ್ ಫೈಲ್ಡ್ ಅ ಕೇಸ್ ಅಗೇನ್ಸ್ಟ್ ಬಿ ಆ್ಯಂಡ್ ಸಿ. ಡಿ ಸೊ ಒಂದು ಡಿಕ್ರಿ ಆಗಿದೆ. ಸೊ ದ ಡಿಕ್ರಿ ಇಸ್ ಬೈಂಡಿಂಗ್ ಆನ್ ಆಲ್ ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ ಎಲ್ಲರ ದ ಡಿಕ್ರಿ ಆಗಿದೆ. ನೆಕ್ಸ್ಟ್ ಇನ್ ಅ ಸೆಕೆಂಡ್ ಸೂಟ್ ಬಿ ಇಫ್ ಹಿ ಹ್ಯಾಸ್ ಟು ಫೈಲ್ ಅ ಕೇಸ್ ಅಗೇನ್ಸ್ಟ್ ಸಿ with respect to same property, same matter, then this res judicata is also applicable because ಈ ಸೇಮ್ ಡಿಕ್ರಿ ಏನಿದೆ ಅದು ಇಲ್ಲಿಗೆ ಅಪ್ಲೈ ಆಗತ್ತೆ ಅಂತ ಹೇಳುವಂಥದ್ದು. ಸೊ ಹಾಗಿರುವಾಗ ವಾಟ್ ಆರ್ ದಿ ಕಂಡೀಷನ್ಸ್ ರಿಕ್ವೈರ್ಡ್ ಅಂತ ನೋಡಿದರೆ ನೋಡಿ ಏನೇನು ಕೊಟ್ಟಿದ್ದಾರೆ. ದ ಕೋ ಡಿಫೆಂಡೆಂಟ್ಸ್ ಮಸ್ಟ್ ಹ್ಯಾವ್ ಫೈಲ್ಡ್ ಜಾಯಿಂಟ್ ರಿಟರ್ನ್ ಸ್ಟೇಟ್ಮೆಂಟ್, ಒಂದು ಕಂಡೀಷನ್. ದೆರ್ ಮಸ್ಟ್ ಬಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬಿಟ್ವೀನ್ ದ ಡಿಫೆಂಡೆಂಟ್ ಕನ್ಸರ್ನ್. ಸೊ ಸೆಕೆಂಡ್ ಸೂಟಲ್ಲಿ ನ್ಯಾಚುರಲಿ ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಹಾಗೆ ಇಟ್ ಮಸ್ಟ್ ಬಿ ನೆಸೆಸರಿ to decide this conflict in order to give the plaintiff the relief he claims. ಸೊ ಇದು ಕೂಡ ನೆಸೆಸರಿ ಕಂಡೀಷನ್ನು, ಯಾಕಂದರೆ ಇಟ್ಸ್ ವೆರಿ ನೆಸೆಸರಿ ಟು ಆ ಕಾನ್ಫ್ಲಿಕ್ಟನ್ನು ಡಿಸೈಡ್ ಮಾಡಲಿಕ್ಕೆ ಅವಶ್ಯಕತೆ ಇತ್ತು ಅಂತ. ದ ಕ್ವಶನ್ ಬಿಟ್ವೀನ್ ದ ಡಿಫೆಂಡೆಂಟ್ಸ್ ಮಸ್ಟ್ ಹ್ಯಾವ್ ಬೀನ್ ಫೈನಲಿ ಡಿಸೈಡೆಡ್, ಅವರ ವಿರುದ್ಧನೂ ಫೈನಲಿ ಡಿಸೈಡೆಡ್ ಆಗಿರಬೇಕು ಹೇಳುವಂಥದ್ದು ಇದು. ಹಾಗಿದ್ರೆ ಜಾಯಿಂಟ್ ರಿಟರ್ನ್ ಸ್ಟೇಟ್ಮೆಂಟ್ ಫೈಲ್ ಮಾಡಿರಬೇಕು ಹೇಳುವಂಥದ್ದು ಇಟ್ ಇಸ್ ನಾಟ್ ಅನ್ ಎಸೆನ್ಷಿಯಲ್ ಕಂಡೀಷನ್. ಸೊ ಫಾರ್ ದಿಸ್ ಕ್ವಶನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಏನಾಗುತ್ತೆ, ಕ್ವಶನ್ ದ ಡಿಸೈಡಿಂಗ್ ದ ಕ್ವಶನ್ ಬರುತ್ತೆ. ಸೊ ಅದ್ರ ಮೇಲೆ ಒಂದು ಇಶ್ಯೂ ಮೇಲೆ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಒಂದು ಜಜ್ಮೆಂಟ್ ಕೊಟ್ಟಿರ್ತಾರೆ. ಸೊ ಅದು ನೆಕ್ಸ್ಟ್ ಸಬ್ಸಿಕ್ವೆಂಟ್ ಸೂಟಲ್ಲಿ ಕೂಡ ರೆಸ್ ಜುಡಿಕೇಟ್ ಆಗತ್ತೆ ಅಂತ. ಓಕೆ ನವಾಬ್. ನೆಕ್ಸ್ಟ್ 12th ಕ್ವಶನ್. Which of the following statement is not true with regard to set off claimed by the defendant? A. Sum of money must be recoverable by any defendant if more than one. B. The suit must be for recovery of money. C. The sum of money must be ascertained. D. The sum of money must not exceed the limits of pecuniary jurisdiction of the court. So ಇದರಲ್ಲಿ ಆನ್ಸರ್ ಏನಾಗುತ್ತೆ? ಸೆಟ್ ಆಫ್. ಸೆಟ್ ಆಫ್ ನಾವು ಎಲ್ಲಿ ಕಾಣುವಂಥದ್ದು? ಆರ್ಡರ್ 8 ರೂಲ್ 6. ಸೆಟ್ ಆಫ್ ಈಸ್ ಅಪ್ಲಿಕೇಬಲ್ ಯಾವುದು? ರಿಕವರಿ ಆಫ್ ಮನಿಗೆ ಇಟ್ ಈಸ್ ಅಪ್ಲಿಕೇಬಲ್ ಸೆಟ್ ಆಫ್. ಇನ್ನು ಸೂಟ್ ಫಾರ್ ರಿಕವರಿ ಆಫ್ ಮನಿಗೆ ಮಾತ್ರ ಸೆಟ್ ಆಫ್ ಅಪ್ಲಿಕೇಬಲ್. ಕೌಂಟರ್ ಕ್ಲೇಮ್ ಆದರೆ ಫಾರ್ ಎನಿ ಕೈಂಡ್ ಆಫ್ ಸೂಟ್ಸ್ ಇಟ್ ಇಸ್ ಅಪ್ಲಿಕೇಬಲ್. ದ ಸಮ್ ಆಫ್ ಮನಿ ಮಸ್ಟ್ ಬಿ ಅಸರ್ಟೈನ್ಡ್ ಅಂದರೆ ಅರ್ಥ ಏನು? ಈಗ ಇವನು 5,000 ಪೆಂಡಿಂಗ್ ಇದೆ ಇದರಲ್ಲಿ ಎ, ಅವನ ವಿರುದ್ಧ 5,000 ಬೇಕು ಅಂತ ಹೇಳ್ತಾನೆ. ಆ್ಯಂಡ್ ಬಿ ಏನು ಹೇಳ್ತಾನೆ? ನನಗೆ 2,000 ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಸೊ ದಿಸ್ 2,000 ಕ್ಯಾನ್ ಬಿ ಸೆಟ್ ಆಫ್ ವಿತ್ ದಿಸ್ ಅಮೌಂಟ್ 5,000. ಇಟ್ ಕ್ಯಾನ್ ಬಿ ಡಿಡಕ್ಟೆಡ್. ಸೊ ಟೋಟಲಿ ಆ್ಯಕ್ಚುಲಿ ಎಷ್ಟು ಕೊಡಬೇಕು ಅಂತ ಕೇಳಬೇಕು? 3,000 rupees ಅಲ್ವಾ? ಸಪೋಸ್ ಇಫ್ ದೇರ್ ಆರ್ ಮೋರ್ ಡಿಫೆಂಡೆಂಟ್ಸ್ ಬಿ ಸಿ ಡಿ ಅಂತ ಇಲ್ಲಿ ಇಷ್ಟು ಜನ ಇದ್ರು. ಸೊ ಇಫ್ ದ ಮನಿ ಹ್ಯಾಸ್ ಟು ಬಿ ರಿಕವರ್ಡ್ ಬೈ ಒನ್ ಆತ್ ರಿಕವರಬಲ್ ಬೈ ಆಲ್ ಆಫ್ ದೆಮ್ ಅಂತ ಹೇಳುವಂಥ ಕ್ವಶನ್. ಸೊ this is a wrong statement because the sum of money must be recoverable by any defendant, alla by all defendant if more than one. So this statement is not correct. Uldidalla, yes it is correct. It has to be ascertained. So ಎಷ್ಟು ಅಂತ ಈಗ 5,000 rupees 5,000 ಅಥವಾ 5,000 or something ಹಾಗೆಲ್ಲ ಇಲ್ಲ. Actual exact amount and it must not exceed the limits of the pecuniary jurisdiction. Alva? Yes. Yes, Shama and Nawab. Correct. So A is not the correct answer. Means correct condition which has been given means A is the correct answer for this. Not true means A. Okay. Next 13ನೇ question. It appears to a court that evidence of Mr. X, a person confined in a prison outside the state, is material in a suit. The court may make an order requiring the district magistrate in charge of a district to produce that person before the court to give evidence. B. Make an order requiring the DGP of state in charge of the prison to produce that court to give evidence person before him.
make an order requiring the officer in charge of the prison to produce that person before the court to give evidence. D. Constitute a commission to record the statement. ಸೊ ಇದರಲ್ಲಿ ಏನಾಗುತ್ತೆ, ಯಾವ ಕ್ವಶನ್ ಇದು, ಯಾವ ಆ್ಯಕ್ಟಲ್ಲಿ ಬರುವಂಥದ್ದು? ಕನ್ಫೈನ್ಡ್ ಇನ್ ಅ ಪ್ರಿಸನ್ ಮೀನ್ಸ್ ಸಮ್ವೇರ್ ಇಟ್ ಇಸ್ ರಿಲೇಟೆಡ್ ಟು ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಸೊ ಹಾಗೆ ಇರುವಾಗ court can require, court is having the power to require attendance of persons. ನೀವು ಇಲ್ಲಿ ಬಂದು ಹಾಜರಾಗಬೇಕು ಹೇಳುವಂಥದ್ದು ಕೋರ್ಟ್ ಹೇಳ್ತದೆ. ಸೊ ಹಾಗೆ ಇರುವಾಗ ಇಫ್ he is situated in a prison, ಪ್ರಿಸನ್ನಲ್ಲಿರುವಂತಹ ವ್ಯಕ್ತಿಯನ್ನು ಹೇಗೆ ವಿಟ್ನೆಸ್ ಆಗಿ ಈ ಕೋರ್ಟಿಗೆ ಕರೆತರೋದು, ಯಾರಿಗೆ ಆರ್ಡರ್ ಮಾಡಬೇಕು? ಸೊ ಅದಕ್ಕೆ ಸಪ್ರೇಟ್ ಆದ ಪ್ರಾವಿಷನ್ಸ್ ಇದೆ. ಯಾವ್ದಾದ್ರು ಪ್ರಾವಿಷನ್ಸ್ ಹೇಳ್ಬೋದಾ ಯಾರಾದರೂ? Which provision relates to this particular question? Yes, Shama, Nawab. Your answer is proper, but which section? CRPC ಯಾವ ಸೆಕ್ಷನ್ ಅಲ್ಲಿ? DGP ಕಳಿಸ್ಬೇಕಾ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕಳಿಸ್ಬೇಕಾ, ಆಫೀಸರ್ ಇನ್ ಚಾರ್ಜ್ ಆಫ್ ದ ಪ್ರಿಸನ್ಗೆ ಕಳಿಸ್ಬೇಕಾ? Then it is naturally it is officer in charge of the prison. Hence section 267 CRPC. Okay, 267 ಹೇಳುತ್ತೆ. So there is an entire chapter which has provisions regarding the power of the court to require attendance of the persons who are in prison. ಅದ್ರ ಬಗ್ಗೆ ಹೇಳುವಂಥದ್ದು. Next, 14th question. Section 129 of the Indian Evidence Act 1872 states that no one shall be compelled to disclose the court any confidential communication which was taken place between husband and wife, company and its client, legal professional or advisor and his clients, and D, fourth one, doctor and patient. So ಇದು ಏನು ಆನ್ಸರು? ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಬರುವಂತಹ ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ಸ್. ಸೊ ದಿಸ್ ಇಸ್ ಅ ಕಮ್ಯುನಿಕೇಶನ್, ದಿಸ್ ಇಸ್ ಅ ಪ್ರಿವಿಲೇಜ್ ಗಿವನ್ ಟು ದ ಕ್ಲೈಂಟ್ಸ್. ಆ್ಯಕ್ಚುಲಿ ಇಫ್ ದ ಕ್ಲೈಂಟ್ಸ್ ಹಿಮ್ಸೆಲ್ಫ್ ವೇವ್ಸ್ ಅದನ್ನು ಬೇಡ ಅಂತ ಬಿಟ್ಟರೆ ಆವಾಗ ಅದು ಪ್ರಾಬ್ಲಮ್ ಅಲ್ಲ. ಆದರೆ ಸಮಥಿಂಗ್ ಅವ್ರು ಏನೋ ಒಂದು ನಂಬಿಕೆಯಿಂದ ಒಂದು ಕಮ್ಯುನಿಕೇಶನ್ ಮಾಡಿರ್ತಾರೆ ಟು ಸಮ್ ಆಫ್ ದೆಮ್, ಆವಾಗ ಯಾವ ಸೆಕ್ಷನ್ನು ಇದು ಹೇಳುತ್ತೆ ಈ ಕಾನ್ಫಿಡೆನ್ಷಿಯಲ್ ಕಮ್ಯುನಿಕೇಷನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳುವಂಥದ್ದನ್ನು ಯಾವ ಸೆಕ್ಷನ್ ಹೇಳುತ್ತೆ ಅಂತ. ಸೊ ಇದು ಸೆಕ್ಷನ್ 129. ಯಾವುದ್ರ ಬಗ್ಗೆ? ಸೆಕ್ಷನ್ 129 ಯಾವುದಕ್ಕೆ? ಲೀಗಲ್ ಪ್ರೊಫೆಷನಲ್ ಅಡ್ವೈಸರ್ ಆ್ಯಂಡ್ ಹಿಸ್ ಕ್ಲೈಂಟ್ಸ್. ಥರ್ಡ್ ಒನ್, ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 15th ಕ್ವಶನ್. ರೈಟ್ ಟು ಎಜುಕೇಷನ್ ಇಸ್ ಅ ಫಂಡಮೆಂಟಲ್ ರೈಟ್. ಎ, ಸೊ ಇದು ಯಾವ ರೈಟಿಂದ ಬರ್ತಾ ಇರುವಂತಹ ರೈಟ್, ಇದು ಯಾವುದರಿಂದ ಒರಿಜಿನ್ ಆಗ್ತಾ ಇದೆ, ಇದರ ಸೋರ್ಸ್ ಯಾವುದು ಅಂತ. ಸೊ ಎ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂಡರ್ ಆರ್ಟಿಕಲ್ 19(1)(a), ಬಿ ಕಲ್ಚರ್ ಆ್ಯಂಡ್ ಎಜುಕೇಷನ್ ಅಂಡರ್ ಆರ್ಟಿಕಲ್ 29 and 30, ಸಿ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂಡರ್ ಆರ್ಟಿಕಲ್ 21, ಡಿ ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಟು ದಿ ಲಾಸ್ ಅಂಡರ್ ಆರ್ಟಿಕಲ್ 14. ಸೊ ಇದು ಯಾವ ಆನ್ಸರ್? ಇದು 15th ಕ್ವಶನ್. ವಾಟ್ ಇಸ್ ದ ಪ್ರಾಪರ್ ಆನ್ಸರ್? ರೈಟ್ ಟು ಎಜುಕೇಷನ್ ಆ್ಯಕ್ಟ್ ನಾವು ನೋಡಿದ್ದೇವೆ. ಎಷ್ಟೋ ಒಂದು ದಿಸ್ ಇಸ್ ಅನ್ ಆ್ಯಕ್ಟ್ ವಿಚ್ ಹ್ಯಾಸ್ ಬಿನ್ ಎನಾಕ್ಟೆಡ್ ವಿಚ್ ಪ್ರೊವೈಡ್ಸ್ ಫ್ರೀ ಎಜುಕೇಷನ್ ಟು ಚಿಲ್ಡ್ರನ್. ಸೊ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್. ಎಸ್, ಕರೆಕ್ಟ್. ಐ ವಾಸ್ ಅಬೌಟ್ ಟು ಆಸ್ಕ್ ದಿಸ್ ಕ್ವಶನ್. ಯಾವ ಅಮೆಂಡ್ಮೆಂಟ್ ಅಂತ ನಾನು ಕೇಳ್ತಾ ಇದ್ದೆ. ಎಜುಕೇಷನ್ ಆ್ಯಕ್ಟ್ ಆಫ್ 2009, RTE 86 ಅಮೆಂಡ್ಮೆಂಟಲ್ಲಿ ಆ್ಯಡ್ ಆಗಿರುವಂಥದ್ದು. ಸೊ 86 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಆ್ಯಡ್ ಆದಾಗ 21A ಅದು ಹೊಸದಾಗಿ ಆರ್ಟಿಕಲ್ ಆಯಿತು. ಆದರೆ ವಾಟ್ ಇಸ್ ಆನ್ಸರ್ ಫಾರ್ ದಿಸ್? ಆ್ಯಕ್ಚುಲಿ ಒರಿಜಿನ್ ಯಾವುದರಿಂದ ಬಂದಿದ್ದು ಅಂತ ಹೇಳಿ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ಅಲ್ಲ, ಕಲ್ಚರ್ ಆ್ಯಂಡ್ ಎಜುಕೇಷನ್ ನೋ, equality before law no, but actually from life and personal liberty under article 21. C is the correct answer. Yes, it is yes, Shama, correct, huh? Next, 16th question.
The offense of outraging the modesty of a woman can be committed A. by any person, 2. by any person other than a woman, 3. only by a male person, 4th only by a male above 21 years of age. Outraging the modesty ಯಾವ ಸೆಕ್ಷನ್ ಅದು? ಇದು ಕ್ವಶನ್ ಏನಂದರೆ ವೆದರ್ ದಿಸ್ ಇಸ್ ಜೆಂಡರ್ ನ್ಯೂಟ್ರಲ್ ಆರ್ ನಾಟ್, ಜೆಂಡರ್ ನ್ಯೂಟ್ರಲ್ ಲಾ ಹೌದಾ ಅಲ್ವಾ ಅಂತ. ಅಂದರೆ ಒಂದು ಲೇಡಿಯ ಮಾಡೆಸ್ಟಿನ ಔಟ್ರೇಜ್ ಮಾಡ್ತಾರೆ ಅಂತ ಆದರೆ ಅದು ಕೇವಲ ಗಂಡಸು ಮಾತ್ರ ಆಗಿರಬೇಕಾ ಅಥವಾ ಹೆಂಗಸರು ಮಾಡ್ಬೋದಾ ಹೇಳುವಂಥ ಒಂದು ಕ್ವಶನ್ನು. ಅಂದರೆ ಯಾರೇ ಮಾಡಿದ್ರು ಅದು ಇಟ್ಸ್ ಅ ಪನಿಷಬಲ್ ಒಫೆನ್ಸ್ ಅಂತ. ಯಾಕೆಂದರೆ ಆಫ್ಟರ್ ಕ್ರಿಮಿನಲ್ ಅಮೆಂಡ್ಮೆಂಟ್ ಕೆಲವೊಂದು ಯಾವುದಾದ್ರು ಹೊಸ ಆ್ಯಕ್ಟ್ಗಳು ಮಾಡಿದ್ರು, ದೇ ವರ್ ನಾಟ್ ಜೆಂಡರ್ ನ್ಯೂಟ್ರಲ್. ಓಕೆ, ಬಟ್ ಯು ಹ್ಯಾವ್ ಟು ಗೋ ಬೈ ದಿ ವರ್ಡಿಂಗ್ಸ್ ಪ್ರಕಾರ ಹೋಗಬೇಕು. ಸೊ ಏನಾಗತ್ತೆ, ಹೂಎವರ್ ಅಂತ ಇದೆ ವರ್ಡ್. ಹೂಎವರ್ ಅಂದರೆ ಎನಿ ಪರ್ಸನ್ ಅಂತ ಹೇಳುವಂಥದ್ದು. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 354 CRPC, one who assaults or uses criminal force to outrage the modesty of a woman. ಈಗ ಉದಾಹರಣೆಗೆ ರೇಪ್ನಷ್ಟು ಸಿವಿಯರ್ ಅಲ್ಲ, ಬಟ್ ಎಷ್ಟೋ ಸಲ ಡಿಸ್ರೋಬಿಂಗ್ ಅ ವುಮನ್, ಇದೆಲ್ಲವೂ ಕೂಡ ಈ ಒಂದು ಇದರಲ್ಲಿ ಬರುವಂಥದ್ದು. 354 ನಿಮಗೆ ಜಜ್ಮೆಂಟ್ ರೈಟಿಂಗ್ ಎಲ್ಲ ಬಹಳ ಕೇಳ್ತಾರೆ, ಸಿವಿಲ್ ಜಡ್ಜ್ ಎಕ್ಸಾಮಲ್ಲಿ ಕೇಳ್ತಾರೆ. ಡಿಸ್ಟ್ರಿಕ್ಟ್ ಜಡ್ಜ್ ಡೈರೆಕ್ಟಾಗಿ 376 ಕ್ವಶನ್ಸ್ ಕೇಳುವಂಥದ್ದು. ಇದು 354 ಎಲ್ಲ ಇದರಲ್ಲಿ ಹೆಚ್ಚಾಗಿ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಕೇಳುವಂಥದ್ದು. ನೆಕ್ಸ್ಟ್ ಕ್ವಶನ್ 17th. A minor enters into agreement Yes, a minor enters into agreement representing himself to be major. Consider the following statements. First one, minor commits fraud if the other party does not have a personal knowledge of his age. Second, such agreement is enforceable. Third, the doctrine of estoppel does not apply in minor's case. Fourth, other party is entitled to get back the benefit passed to minor if innocent about his age ಅಂತ ಹೇಳುವಂಥದ್ದು. Which of the statements given above are correct? So ಬೇರೆ ಪಾಸಿಬಲ್ ಆಪ್ಷನ್ಸ್ ಇದೆ, ಯಾವ್ದು? ಸೊ ಮೈನಸ್ ಅಗ್ರಿಮೆಂಟ್ ವಾಯ್ಡ್ ಅಂತ ನಾವು ಸೆಕ್ಷನ್ 11 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ನೋಡುವಂಥದ್ದು. ಆದರೆ ಬೇರೆ ಪ್ರಿನ್ಸಿಪಲ್ಸ್ ಇದೆ. ಸೊ ಅದ್ರ ಪ್ರಕಾರ ಮೈನರ್ಗೆ ಗೊತ್ತಿದ್ದು ಪರ್ಸ್ನಲ್ ನಾಲೆಡ್ಜ್, ಇಫ್ ಡಸ್ ನಾಟ್ ಹ್ಯಾವ್ ಪರ್ಸ್ನಲ್ ನಾಲೆಡ್ಜ್ ಆಫ್ ಹಿಸ್ ಏಜ್, ಆವಾಗ ಅದು ಫ್ರಾಡ್ ಅಂತ ಆಗತ್ತಾ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಹಾಗೆ ಮೈನಸ್ ಅಗ್ರಿಮೆಂಟನ್ನು ಎನ್ಫೋರ್ಸಬಲ್ ಮಾಡ್ಬೋದು ಅಂತ ಹೇಳುವಂಥ ಅಗ್ರಿಮೆಂಟ್ ಇದೆ. ಡಾಕ್ಟ್ರಿನ್ ಆಫ್ ಎಸ್ಟಾಪೆಲ್ ಅದು ಡಸ್ ನಾಟ್ ಅಪ್ಲೈ ಇನ್ ಮೈನಸ್ ಕೇಸ್. ಮೈನರ್ಗೆ ಡಾಕ್ಟ್ರಿನ್ ಆಫ್ ಎಸ್ಟಾಪೆಲ್ ಆಗೋದಿಲ್ಲ. ಪ್ರಿನ್ಸಿಪಲ್ ಆಫ್ ಎಸ್ಟಾಪೆಲ್ ಅಂತ ಏನಿದೆ ಮೈನರ್ಸ್ಗೆ ಅಪ್ಲೈ ಆಗೋದಿಲ್ಲ. ಮತ್ತು ಫೋರ್ತ್ ಒನ್, ಅದರ್ ಪಾರ್ಟೀಸ್ ಎಂಟೈಟಲ್ಡ್ ಟು ಗೆಟ್ ಬ್ಯಾಕ್ ದಿ ಬೆನಿಫಿಟ್ ಪಾಸ್ ಟು ಮೈನರ್ ಇಫ್ ಇನ್ನೋಸೆಂಟ್ ಅಬೌಟ್ ಹಿಸ್ ಏಜ್. ಸೊ ಈ ರೆಸ್ಟಿಟ್ಯೂಷನ್ ಅಂತ ಏನು ಹೇಳ್ತಾರೆ, ಇಫ್ ಏಜ್ ಗೊತ್ತಿಲ್ಲದೆ ಅವರು ಎಂಟರ್ ಆಗಿದ್ದರೆ ನೋ ಒನ್ ಕ್ಯಾನ್ ಅನ್ಡ್ಯೂಲಿ ಅನ್ರಿಚ್ ಅಟ್ ದಿ ಎಕ್ಸ್ಪೆನ್ಸ್ ಆಫ್ ಅದರ್ ಅಂತ ಹೇಳುವಂಥ ಒಂದು ಮಾತಿದೆ. ಸುಮ್ಮನೆ ಬೇರೆಯವರ ಒಂದು ಕೇಸ್ ಮುಖಾಂತರ. Mohiri Bibi case. After Mohiri Bibi, many legal developments came. So the ultimate thing is that ಮೈನರ್ ಯಾರಿಗಾದ್ರೂ ಮೋಸ ಮಾಡಿದ್ರು ಸಹ ಆ ಏಜ್ ಇನ್ನೊಬ್ಬರಿಗೆ ಗೊತ್ತಿಲ್ಲದೆ ಇದ್ರೆ ವಾಟ್ ಎವರ್ ಮೈನರ್ಗೆ ಇತ್ತು ಆ ಪ್ರಾಪರ್ಟಿ ದ್ಯಾಟ್ ಹ್ಯಾಸ್ ಟು ಬಿ ರೆಸ್ಟಿಟ್ಯೂಟೆಡ್ ಇಫ್ ದಿಸ್ ರಿಮೇನ್ಸ್ ಇನ್ ಹಿಸ್ ಹ್ಯಾಂಡ್. ಇವರ ಕೈಯಲ್ಲಿ ಇದ್ದರೆ ಅದನ್ನು ಹಿ ಹ್ಯಾಸ್ ಟು ರೆಸ್ಟಿಟ್ಯೂಟ್ ಇಟ್ ಅಂತ ರಿಸ್ಟೋರ್ ಇಟ್ ಬ್ಯಾಕ್ ಅಂತ ಹೇಳುವಂಥದ್ದು. ಸೊ ಇಟ್ ಈಸ್ ನಾಟ್ ಎಟ್ ಆಲ್ ಎನ್ಫೋರ್ಸೇಬಲ್. ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. Minus agreement cannot be enforceable, but other statements are true. 1, 3 and 4. So A is the correct answer. 1, 3 and 4. Of course, Mohiri Bibi is the first case. It is starting adu. That is the foundation for all minus agreements. Okay. Next, if the term of rigorous imprisonment shall not exceed 6 months, then the maximum period of solitary confinement shall be A. 15 days, B. 1 month, C. 3 months and D. 6 months. So solitary confinement, it is one of the very strict form of punishment. ಒಬ್ಬೊಬ್ಬರನ್ನೇ ಸಿಂಗಲ್ ಆಗಿ ಇಟ್ಬಿಡುವಂಥದ್ದು, ಸೆಕ್ಲೂಡೆಡ್ ಆಗಿ
ಸೊ ಅದು ತುಂಬ ರೂಲ್ಸ್ ಇದೆ, ಒಂದೇ ಸಲ ಕೊಡಲಿಕ್ಕಿಲ್ಲ, ವಿತಿನ್ ಅ ಗ್ಯಾಪ್ 14 ಡೇಸ್ ಅಥವಾ 7 ಡೇಸ್ ಗ್ಯಾಪಲ್ಲಿ ಹಾಗೆ ಅವ್ರನ್ನ ಬಂಧಿಸ್ತಾ ಇಡಬೇಕು ಹೇಳುವಂಥ ಭಾಳಷ್ಟು IPC ಇದೆ ಹೇಗೆ ಸಾಲಿಟರಿ ಕನ್ಫೈನ್ಮೆಂಟ್ ಅವಾಯ್ಡ್ ಮಾಡಬೇಕು ಅಂತ. ಸೊ ಒಂದು ಟೈಮ್ ಲಿಮಿಟ್ ಇದೆ. ಸೊ ಅದ್ರ ಪ್ರಕಾರ ಎಷ್ಟು ಇಂಪ್ರಿಸನ್ಮೆಂಟ್ ಟರ್ಮ್ ಇದೆ? ಸೊ ಇಂಪ್ರಿಸನ್ಮೆಂಟ್ ಪ್ರಕಾರ ಎಷ್ಟು ಸಾಲಿಟರಿ ಕನ್ಫೈನ್ಮೆಂಟ್ ಕೊಡ್ಬೋದು ಹೇಳುವಂಥದ್ದು. ಸೊ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಅದರಲ್ಲಿ ಇಫ್ ಇಟ್ ಡಸ್ ನಾಟ್ ಎಕ್ಸೀಡ್ 6 months, 6 ತಿಂಗಳಕ್ಕಿಂತ ಜಾಸ್ತಿ ರಿಗರಸ್ ಇಂಪ್ರಿಸನ್ಮೆಂಟ್ ಕೊಟ್ಟಿಲ್ಲ ಅಂತ ಆದರೆ ಆವಾಗ ಎಷ್ಟು ತಿಂಗಳು ಜಾಸ್ತಿ ಕೊಡ್ಬೋದು ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು? ಓಕೆ, ಸ್ವಾತಿ has answered. Others, for which question have you all answered? Shama. Yes, it is 1 month for B, 1 ತಿಂಗಳಿಗೆ ಕೊಡುವಂಥದ್ದು. ಆಯಿತಾ? ನೆಕ್ಸ್ಟ್ 19th question. The meaning of Supreme Court and High Court as a court of record. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟನ್ನು ಕೋರ್ಟ್ ಆಫ್ ರೆಕಾರ್ಡ್ ಅಂದರೆ ಏನು, ಅದರ ಅರ್ಥ ಏನು ಅಂತ. A, the court which maintains records of all lower courts. B, the court having power to punish for contempt. C, the court having power to give direction and issue writs. D, the court that preserves all records including power to punish for contempt. ಇದೇನು? ಈಗ ನಾವು ಸುಪ್ರೀಂ ಕೋರ್ಟ್, ದ ಪವರ್ಸ್ ಆಫ್ ಸುಪ್ರೀಂ ಕೋರ್ಟ್, ಇಟ್ಸ್ ಟ್ಯಾಕ್ಸ್ ಆಸ್ ಒರಿಜಿನಲ್ ಕೋರ್ಟ್, ಅಪೆಲೇಟ್ ಕೋರ್ಟ್, ಒರಿಜಿನಲ್ ಜುರಿಡಿಕ್ಷನ್, ಅಡ್ಮಿನಿಸ್ಟ್ರೇಟಿವ್, ಹಾಗೆಲ್ಲ ಬಹಳಷ್ಟು ನಾವು ನೋಡ್ತೇವೆ. ಹಾಗೆ ಒನ್ ಆಫ್ ದಿ ಸಚ್ ದಿಸ್ ಒನ್ ಫಂಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಇಟ್ ಇಸ್ ಅ ಕೋರ್ಟ್ ಆಫ್ ರೆಕಾರ್ಡ್ ಅಂತ ನಾವು ನೋಡುವಂಥದ್ದು. ಸೊ ಕೋರ್ಟ್ ಆಫ್ ರೆಕಾರ್ಡ್ ಅಂತ ಇದ್ದಾಗ ಇಟ್ ಹ್ಯಾಸ್ 2 limbs, 2 ಡಿಫ್ರೆಂಟ್ ಫಂಕ್ಷನ್ಸ್ ಇದೆ. ಅದೇನು ಹಾಗಿದ್ರೆ ಆನ್ಸರ್ ಮಾಡಿ ನಾನು ಹೇಳ್ತೇನೆ. ಫಾರ್ ಪರ್ಪೆಚುಟಿ, ಆ ಒಂದು ಕೋರ್ಟಿನ ಪ್ರೊಸೀಡಿಂಗ್ಸನ್ನು ಪ್ರಿಸರ್ವ್ ಮಾಡಿಡುವಂಥದ್ದು. ಫಾರ್ ಮೆಮರಿ, ಫಾರ್ ಪರ್ಪೆಚುಟಿ, ಶಾಶ್ವತವಾಗಿ ಸೇವ್ ಮಾಡಿಡುವಂಥದ್ದು. ಅದಕ್ಕೆ ಏನು ಹೇಳ್ತಾರೆ? ದ ಕೋರ್ಟ್ ದ್ಯಾಟ್ ಪ್ರಿಸರ್ವ್ಸ್ ಆಲ್ ರಿಸರ್ವ್ಸ್. ಸೊ ಅದು ಒಂದು. ಹಾಗೆ ಇನ್ನೊಂದು, ಇದು ಒಂದಾದರೆ ಯಾರೇ ಕೋರ್ಟಿಗೆ ಕಂಟೆಂಪ್ಟ್ ಮಾಡ್ತಾರೆ, ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಅಂತ ಏನಿರುತ್ತೆ, ಸೊ that is power to punish for contempt. So D is the correct answer. The court that preserves all records including power to punish for contempt. This is the meaning of this one, court as a Supreme Court and High Court as a court of record. Okay. Next, 20th question. A, without the request of anybody, extinguishes the fire of B's go down. A suffers injury thereby. A, B promises to compensate A for the whole amount he has spent for his treatment. Then the contract is A, unenforceable because it is immoral. B, void for want of consideration. C, voidable. And D, enforceable. So ಇದೇನಾಗತ್ತೆ? ನಾವು ಕೆಲವೊಂದ್ಸಲ ಗ್ರಾಟ್ಯುಟಿಯಸ್ ಆ್ಯಕ್ಟ್, ನಾನ್ ಗ್ರಾಟ್ಯುಟಿಯಸ್ ಆ್ಯಕ್ಟ್ ಅಂತ ನೋಡ್ತೇವೆ. ಸೊ ಗ್ರಾಟ್ಯುಟಿಯಸ್ ಆ್ಯಕ್ಟ್, ನಾನ್ ಗ್ರಾಟ್ಯುಟಿಯಸ್ ಆ್ಯಕ್ಟ್ ಅಂದರೆ ಏನು? ಒಬ್ಬರು ಕಾಂಪನ್ಸೇಟ್ ಮಾಡ್ತಾರೆ ಅಂತ ಏನಾದರೂ ಕೆಲಸ ಮಾಡುವಂಥದ್ದು, ಅಥವಾ ಕಾಂಪನ್ಸೇಟ್ ಮಾಡೋದಿಲ್ಲ, ಮಾಡದೇ ಇರಲಿ ಕೆಲಸ ಮಾಡುವಂಥದ್ದು. ಸೊ ಹಾಗೆ ಇರುವಾಗ ಇಲ್ಲಿ ಒಬ್ಬ ಬೆಂಕಿಯಿಂದ ರಕ್ಷಿಸ್ತಾನೆ. ಯಾವುದೇ ಒಂದು ಕಾಂಪನ್ಸೇಷನ್ ಬೇಕಂತ ಅಂತ ಅಲ್ಲ, ಒಂದು ಮಾನವತೆ ದೃಷ್ಟಿಯಿಂದ ರಕ್ಷಿಸ್ತಾನೆ. ಆದರೆ ಆ ರಕ್ಷಣೆಗೊಳಪಟ್ಟ ಆ ವ್ಯಕ್ತಿ ಅಥವಾ ವ್ಯಕ್ತಿಯ ಸಂಬಂಧಿಕರು ಏನು ಹೇಳ್ತಾರೆ? ನಿನಗೆ ಕಾಂಪನ್ಸೇಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಸೊ ಇದು ಯಾವ ಕ್ಯಾಟಗರಿಲಿ ಬರುತ್ತೆ? ಕಾಂಪನ್ಸೇಟಿಂಗ್ ಫಾರ್ ಪಾಸ್ಟ್ ವಾಲಂಟರಿ ಸರ್ವಿಸಸ್. ಆಲ್ರೆಡಿ ವಾಲಂಟರಿಯಾಗಿ ಯಾರು ಸರ್ವಿಸ್ ಮಾಡಿದ್ದಾರೆ, ಅದಕ್ಕೆ ಕಾಂಪನ್ಸೇಟ್ ಮಾಡ್ತಾನೆ ಅಂತ ಹೇಳಿದ್ರೆ ಆವಾಗ ಏನಾಗತ್ತೆ? ಒಂದು ಆ್ಯಕ್ಚುಲಿ ಇದಕ್ಕೆ ಕನ್ಸಿಡರೇಷನ್ ಇಲ್ಲ. ಯಾಕೆಂದರೆ ಈ ಒಂದು ನೋಡ್ಲಿಕ್ಕೆ ಹೋದರೆ ಕನ್ಸಿಡರೇಷನ್ ಇಲ್ಲ, ನೋ ಕನ್ಸಿಡರೇಷನ್, ನೋ ಕಾಂಟ್ರಾಕ್ಟ್ ಅಂತ ಹೇಳುವಂಥ ಒಂದು ಸೆಕ್ಷನ್ 25 ಇದೆ. ಅದಕ್ಕೆ ಎಕ್ಸೆಪ್ಷನ್ಸ್ ಬರುವಂಥದ್ದು ಕಾಂಪನ್ಸೇಟಿಂಗ್ ಫಾರ್ past voluntary considerations. ಸೊ ಅದು ಏನಾಗುತ್ತೆ ಆವಾಗ? ಅದು whether that contract is enforceable or not, it is enforceable. D, enforceable ಆಗುತ್ತೆ. ಯಾರು void for want of consideration, ಆ want of considerationಗೆ ಎಕ್ಸೆಪ್ಷನ್ ಕಾಂಪನ್ಸೇಟಿಂಗ್ ಫಾರ್ ಪಾಸ್ಟ್ ವಾಲಂಟರಿ ಸರ್ವಿಸಸ್. ಹೇಗೆ ಏಜೆನ್ಸಿ ವಿತೌಟ್ ಕನ್ಸಿಡರೇಷನ್ ಅದು ಕೂಡ ಇಟ್ ಈಸ್ ಎನ್ಫೋರ್ಸೆಬಲ್, ಅದೇ ರೀತಿಯಲ್ಲಿ ಇದು ಕೂಡ
and also agreement in writing which is given out of natural love and affection, adu kuda consideration ildiದ್ರು ಆಗುತ್ತೆ. So some exceptions are there, please note them. Next, 21st question. In view of section 105 of the Transfer of Property Act 1882, a lease of immobile property is a transfer of a right to enjoy such property in consideration of a price paid or promised or of money, a share of crops, service or any other thing of value. A. B. An interest in specific immobile property for curing the payment of money advanced. C. Ownership in consideration of price paid or promised. D. Certain immobile property made voluntarily and without consideration. So 105 ಪ್ರಕಾರ ಲೀಸ್ ಅಂದರೆ ಏನು ಅಂತ ಕೇಳುವಂಥದ್ದು. Shama, the earlier one, Khasi contract, which is for a non-gratuitous act earlier. Here, this person had done gratuitously, but later this person, he said that I will compensate you. So a small difference is there. This is not actually a Khasi contract, rather than Khasi contract, we can classify them as gratuitous act or non-gratuitous acts. ಓಕೆ, ಸೊ ಇದರಲ್ಲಿ ಸೆಕ್ಷನ್ 105 ಪ್ರಕಾರ ಏನಾಗುತ್ತೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ರೈಟ್ ಟು ಎಂಜಾಯ್ ಸಚ್ ಪ್ರಾಪರ್ಟಿ ಇನ್ ಕನ್ಸಿಡರೇಷನ್. ಲೀಸಲ್ಲಿ ಕಂಪ್ಲೀಟ್ ಓನರ್ಶಿಪ್ ಅನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ, ಸಮ್ ಇಂಟ್ರೆಸ್ಟ್ ಆರ್ ದೇರ್. ಸೊ ಅದರಲ್ಲಿ ಒನ್ ರೈಟ್, ಯಾಕೆಂದರೆ ಓನರ್ಶಿಪ್ ಬೇರೆ ಬೇರೆ ರೈಟ್ ಅಂದರೆ ಈಗ ರೈಟ್ ಟು ಎಂಜಾಯ್ ದ ಪ್ರಾಪರ್ಟಿ, ರೈಟ್ ಟು ಟ್ರಾನ್ಸ್ಫರ್ ದ ಪ್ರಾಪರ್ಟಿ, ಅಥವಾ ರೈಟ್ ಟು ಹ್ಯಾವ್ ದ ಪೊಸೆಷನ್. ಸೊ ಬೇರೆ 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 ರೈಟ್ಸ್ ಇರುತ್ತೆ ಕಂಪ್ಲೀಟ್ ಆಬ್ಸಲ್ಯೂಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗಬೇಕಂದ್ರೆ. ಸೊ ಇದರಲ್ಲಿ ಒನ್ ಆಫ್ ದ ಇಂಟ್ರೆಸ್ಟ್. ಸೊ ವಾಟ್ ಇಸ್ ದಟ್ ಒನ್ ಆಫ್ ದ ಇಂಟ್ರೆಸ್ಟ್? ರೈಟ್ ಟು ಎಂಜಾಯ್ ಸಚ್ ಪ್ರಾಪರ್ಟಿ, ಅದು ಟ್ರಾನ್ಸ್ಫರ್ ಆಗುತ್ತೆ ಲೀಸ್ ಅಲ್ಲಾದರೆ. ಇದರಲ್ಲಾದರೆ ಆ್ಯನ್ ಇಂಟ್ರೆಸ್ಟ್ ಇನ್ ಸ್ಪೆಸಿಫಿಕಲ್ ಪ್ರಾಪರ್ಟಿ ಫಾರ್ ಕ್ಯೂರಿಂಗ್ ದ ಪೇಮೆಂಟ್ ಆಫ್ ಮನಿ ಅಡ್ವಾನ್ಸ್, ಮೇ ಬಿ ಫಾರ್ ಅ ಮಾರ್ಗೇಜ್ ಆ ರೀತಿಯಲ್ಲಿ, ಅಥವಾ ಇದು ಇನ್ ಕನ್ಸಿಡರೇಷನ್ ಸೇಲ್ ಆಗ್ಬೋದು. ಸೊ ಆ ಥರ ಇದೆಲ್ಲವೂ ಕೂಡ ಬೇರೆ ಬೇರೆ ಕ್ಯಾಟಗರಿ. ಸೊ ಇದು ಕೈಂಡ್ ಆಫ್ ಕ್ಯಾಟಗರಿ ಲೀಸ್ ಆಗುತ್ತೆ. ಓಕೆ, ರೈಟ್ ಟು ಎಂಜಾಯ್ ಸಚ್ ಪ್ರಾಪರ್ಟಿ, ಪ್ರಾಮಿಸ್ ಆರ್ ಆಫ್ ಮನಿ, ಅ ಶೇರ್ ಆಫ್ ಕ್ರಾಪ್ಸ್, ಸರ್ವಿಸ್ ಆರ್ ಎನಿ ಅದರ್ ಥಿಂಗ್ ಆಫ್ ವ್ಯಾಲ್ಯೂ. ಅದು ವ್ಯಾಲ್ಯೂಬಲ್ ಇದಕ್ಕೆ ಅದರ ಬದಲಾಗಿ ಕೊಡ್ತೇನೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ 22nd ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅನ್ ಆಕ್ಷನಬಲ್ ಕ್ಲೇಮ್? ಎ. ಲಾಟರಿ ಟಿಕೆಟ್ಸ್. B. beneficial interest in mobile property which is in possession of the claimant. C. life insurance policy. D. claim for arrears of rent. Actionable claim which is not ಸೇಲ್ ಆಫ್ ಗೂಡ್ಸ್ ಅನ್ನು ನಾವು ನೋಡ್ತೇವೆ. ಇಟ್ ಡಸ್ ನಾಟ್, ಗೂಡ್ಸ್ ಡಸ್ ನಾಟ್ ಇನ್ಕ್ಲೂಡ್ ಆಕ್ಷನಬಲ್ ಕ್ಲೇಮ್ ಅಂತ ಹೇಳ್ತೇವೆ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಆಲ್ ಇಮೂವಬಲ್ ಪ್ರಾಪರ್ಟಿ, ಬಟ್ ಆಕ್ಷನಬಲ್ ಕ್ಲೇಮ್ ಇಟ್ ಈಸ್ ಅನ್ ಅನ್ಸೆಕ್ಯೂರ್ಡ್ ಡೆಟ್ ಆರ್ ಬೆನಿಫಿಷಿಯಲ್ ಇಂಟ್ರೆಸ್ಟ್ ಇನ್ ಅ ಮೂವಬಲ್ ಪ್ರಾಪರ್ಟಿ, ಬಟ್ ಸಮಥಿಂಗ್ ಇಟ್ ಎಕ್ಸ್ಟೆಂಡ್ ಸಮಥಿಂಗ್. ಆದರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಯಲ್ಲಿ ಯಾಕೆ ಅದು ಬಂದಿದೆ ಅಂದರೆ ಇಟ್ ಕ್ಯಾನ್ ಬಿ ಅಸೈನ್ಮೆಂಟ್ ಈಸ್ ಪಾಸಿಬಲ್. ವೆರಾಸ್ ಈಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ಲೆಲ್ಲ ಏನು ಮಾಡ್ತೇವೆ, ಎಂಡೋರ್ಸ್ ಮಾಡಿ ಕೊಟ್ಬಿಡ್ತೇವೆ. ದಟ್ ಈಸ್ ಅ ಮೇಜರ್ ಡಿಫ್ರೆನ್ಸ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ನಾವು ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸನ್ನು ದ್ಯಾಟ್ ಕ್ಯಾನ್ ಬಿ ನೆಗೋಷಿಯೇಟೆಡ್ ಬೈ ಡೆಲಿವರಿ ಆ್ಯಂಡ್ ಎಂಡೋರ್ಸ್ಮೆಂಟ್. ವೆರಾಸ್ ದಿಸ್ ಆಕ್ಷನಬಲ್ ಕ್ಲೇಮ್ ದೇ ಕ್ಯಾನ್ ಬಿ ಜಸ್ಟ್ ಅಸೈನ್ ಮಾಡಿಬಿಡ್ಬೋದು. ಹಾಗಿದ್ರೆ ಆಕ್ಷನಬಲ್ ಕ್ಲೇಮ್ ಅಂದರೆ ಏನು? ಇವೆಲ್ಲವೂ ಕೂಡ ಆಕ್ಷನಬಲ್ ಕ್ಲೇಮ್ ಬರುತ್ತೆ. ಈವನ್ ದಿಸ್ ಒನ್, ಬೆನಿಫಿಷಿಯಲ್ ಇಂಟ್ರೆಸ್ಟ್ ಇನ್ ಮೂವಬಲ್ ಪ್ರಾಪರ್ಟಿ ಬಟ್ ವಿಚ್ ಈಸ್ ನಾಟ್ ಇನ್ ಪೊಸೆಷನ್. ನನ್ನ ಹತ್ರ ಇಲ್ಲದೆ ಇರುವಂಥ ಏನೋ ಬೆನಿಫಿಷಿಯಲ್ ಪ್ರಾಪರ್ಟಿ, ಅದರದ್ದು ಅನ್ಪೇಡ್ ಸೆಲ್ಲರ್ ಆ ಥರ ಬರ್ತಾರಲ್ಲ. ಸೊ ದ್ಯಾಟ್ ಕೈಂಡ್ ಆಫ್ ಇಂಟ್ರೆಸ್ಟ್, ಸಮಥಿಂಗ್ ವಿಚ್ ಐ ಹ್ಯಾವ್, ವೇರ್ ಐ ಹ್ಯಾವ್ ಟು ರಿಸೀವ್ ಸಮ್ ಪ್ರಾಪರ್ಟಿ, ರಿಸೀವ್ ಸಮ್ ಅಮೌಂಟ್. ಸೊ ಅದು ಸಮ್ ಕ್ಲೇಮ್, ಚೋಸನ್ ಆ್ಯಕ್ಷನ್ ಅಂತ ಇನ್ನೊಂದು ಅದರದ್ದು ಇಂಗ್ಲೀಷ್ ಇದು ಟರ್ಮ್ಸ್ ಅಲ್ಲಿ ಹೇಳ್ಬೋದು. ಸಮ್ ಆ್ಯಕ್ಷನ್ ಕ್ಯಾನ್ ಬಿ ಟೇಕನ್ ಇನ್ ದಿ ಕೋರ್ಟ್. ಸೊ ದ್ಯಾಟ್ಸ್ ವೈ ಇಟ್ ಇಸ್ ನೋನ್ ಆಸ್ ಆಕ್ಷನಬಲ್ ಕ್ಲೇಮ್. ಸೊ ಇದು ಒಂದೇ ವರ್ಡ್ ದಿಸ್ ಇಸ್ ಲ್ಯಾಕಿಂಗ್, ವೇರ್ ಬೆನಿಫಿಷಿಯಲ್ ಇಂಟ್ರೆಸ್ಟ್ ಇನ್ ಮೊಬೈಲ್ ಪ್ರಾಪರ್ಟಿ ವಿಚ್ ಈಸ್ ನಾಟ್ ಇನ್ ಪೊಸೆಷನ್. ಇಲ್ಲಿ ನಾಟ್ ಅಂತ ಬಂದಿದ್ರೆ ಆವಾಗ ಇದು ಆಕ್ಷನಬಲ್ ಕ್ಲೇಮ್ ಆಗ್ತಿತ್ತು. ಬಟ್ ಹಿಯರ್ ವಾಟ್ ಇಸ್ ದ ಕ್ವಶನ್? ವಿಚ್ ಇಸ್ ನಾಟ್ ಅನ್ ಆಕ್ಷನಬಲ್ ಕ್ಲೇಮ್, ಹೆನ್ಸ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Lottery tickets, life insurance policy, claims for arrears of rent. So for all this, you can go to the court, you can claim them. Alva, it's an unsecured debt. Nowhere there is a security illa ee debt ge. This comes under the category of unsecured debt. A, C, D. Even this would be, ಅರ್ಥ ಮಾಡ್ಕೊಳ್ಳಿ, the wording ಒಂದು ಇಲ್ಲ, ಅದಕ್ಕೋಸ್ಕರ ಇದು not actionable claim ಆಗತ್ತೆ. Next 23rd question. A Hindu husband converting to Islam and marry again will be guilty of bigamy
It was held in which of the following case? A. Baburao versus State of Maharashtra. B. Dr. A. N. Mukherjee versus State. C. Sarla Mudgal versus Union of India. D. P. V. Venkatraman versus State. ಸೊ ಇದು ಒಂದು ಫೇಮಸ್ ಕೇಸ್, ಇದು ಹಿಂದೂ ಹಸ್ಬೆಂಡ್. ಯಾಕೆಂದರೆ ಹಿಂದೂ ಲಾ ಡಸ್ ನಾಟ್ ಪರ್ಮಿಟ್ ಬೈಗಮಿ. ಮೊಹಮ್ಮದನ್ ಲಾ ಪರ್ಮಿಟ್ಸ್ ಬೈಗಮಿ ಫಾರ್ ಮೇಲ್ಸ್. ಗಂಡಸರಿಗೆ ಬೈಗಮಿ ಪಾಲಿಗಮಿ ಇಟ್ ಪರ್ಮಿಟ್ಸ್. ಸೊ ಹಾಗಿರುವಾಗ ಹಿಂದೂ ಧರ್ಮದವರು ಮುಸ್ಲಿಮ್ಗೆ ಇಸ್ಲಾಂಗೆ ಕನ್ವರ್ಟ್ ಆಗಿ ಕ್ಯಾನ್ ದೇ ಯೂಸ್ ದ್ಯಾಟ್ ಬೈಗಮಿ, ಅವರು ಆ ಬೈಗಮಿ ಪ್ರಾವಿಷನ್ ಉಪಯೋಗಿಸ್ಕೊಂಡು ಎರಡನೇ ಮದುವೆ ಆಗ್ಬೋದಾ ಅಂತ ಒಂದು ಕ್ವಶನ್ ಬಂದಾಗ ಇಟ್ ವಾಸ್ ವೆರಿ ಕ್ಲಿಯರ್ಲಿ ಸ್ಟೇಟೆಡ್ ದ್ಯಾಟ್ ಇನ್ ಸರಳಾ ಮುದ್ಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಹೇಳಿದರು ಹಾಗೆ ಮಾಡಲಿಕ್ಕಿಲ್ಲ ಅಂತ ಹೇಳಿದರು. ಓಕೆ, ದೇ ವಿಲ್ ಬಿ ಗಿಲ್ಟಿ ಆಫ್ ಬೈಗಮಿ. ಯಾಕೆಂದರೆ ಯು ಕೆನಾಟ್ ಟೇಕ್ ದ ಪ್ರಾವಿಷನ್ಸ್ ಆಫ್ ಅದರ್ ರಿಲಿಜನ್ ಫಾರ್ ಫೋರ್ಸೇಕಿಂಗ್ ಯುವರ್ ವೈಫ್. ಇಲ್ಲಿ ಈ ಧರ್ಮದಲ್ಲಿ ಮದುವೆ ಆಗಿರುವಂಥ ಹೆಂಡತಿಯನ್ನು ಬಿಡ್ಲಿಕ್ಕೋಸ್ಕರ ಆ ಧರ್ಮ ಕಾರಣ ಮಾಡ್ಕೊಳ್ಬಾರ್ದು ಹೇಳುವಂಥ ಒಂದು ಕಾನೂನು ಇದರಲ್ಲಿ ಹೇಳಿದರು, ಸರಳಾ ಮುದ್ಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್ ಕೇಸ್ ಫಾರ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅದರಲ್ಲಿ ಬರುವಂಥದ್ದು. ನೆಕ್ಸ್ಟ್ 24th question. Any property inherited by a female Hindu from her father or mother shall devolve after her death in absence of any son or daughter, including the children of any predeceased son or daughter, upon A. heirs of her husband, B. heirs of her father-in-law, C. heirs of her father, and D. none of the above. ಇದು ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ ಬರುವಂಥದ್ದು. ಸೊ ಅದ್ರಲ್ಲಿ ಪರ್ಟಿಕ್ಯುಲರ್ ಅದೇ ವರ್ಡಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎನಿ ಪ್ರಾಪರ್ಟಿ ಇನ್ಹೆರಿಟೆಡ್ ಬೈ ಅ ಫೀಮೇಲ್ ಹಿಂದೂ, ಶಿ ಇನ್ಹೆರಿಟ್ಸ್ ದ ಪ್ರಾಪರ್ಟಿ ಫ್ರಾಮ್ ಹರ್ ಫಾದರ್ ಆರ್ ಮದರ್. ಅವರ ತಂದೆ ತಾಯಿಯಿಂದ ಆ ಪ್ರಾಪರ್ಟಿ ಇನ್ಹೆರಿಟ್ ಆಗಿ ಬಂದಿದೆ. ಅದು ಯಾರಿಗೆ ಡಿವಾಲ್ವ್ ಆಗತ್ತೆ? ಇಟ್ ಶಾಲ್ ಡಿವಾಲ್ವ್ ಆಫ್ಟರ್ ಹರ್ ಡೆತ್. ಅವರಿಗೆ ಯಾರೇ ಮಗಳು, ಡಾಟರ್, ಸನ್ ಅಥವಾ ಸನ್ಸ್ ಆರ್ ಡಾಟರ್ಸ್ ಆಫ್ ಪ್ರೀಡಿಸೀಸ್ ಸನ್ ಆರ್ ಡಾಟರ್ ಅವ್ರ್ಯಾರು ಇಲ್ಲ ಅಂತ ಆದರೆ ಪ್ರಾಪರ್ಟಿ ಯಾರಿಗೆ ಹೋಗಬೇಕು? ಇವರ ಗಂಡನ ಸಂಬಂಧಿಕರಿಗ ಅಥವಾ ಯಾರಿಗೆ ಹೋಗಬೇಕು ಅಂದರೆ, ವಾಟ್ ಇಸ್ ದ ಕ್ವಶನ್ ಹಿಯರ್? ಡೈರೆಕ್ಟ್ಲಿ ಸೆಕ್ಷನ್ 15 ಆಫ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಸೇಸ್ ದಿಸ್. ಹಿಂದೂ ಸಕ್ಸೆಷನ್ ಆ್ಯಕ್ಟ್. ಸ್ವಾತಿ, ಫಾರ್ ವಿಚ್ ಕ್ವಶನ್ ಹ್ಯಾವ್ ಯು ಆನ್ಸರ್ಡ್? ಯಾವ ಕ್ವಶನ್ಗೆ ಆನ್ಸರ್ ಮಾಡಿದ್ದೀರಿ? It is the heirs of her father. ಓಕೆ, ಅದೇ ಹಸ್ಬೆಂಡಿಂದ ಇನ್ಹೆರಿಟ್ ಆಗಿದ್ರೆ ಏರ್ಸ್ ಆಫ್ ಹರ್ ಹಸ್ಬೆಂಡ್ ಆಗ್ತಿತ್ತು. ಸೊ ಡಿಪೆಂಡಿಂಗ್ ಅಪಾನ್ ದಿಸ್, ಸೊ ಇವರ ಏರ್ಸ್ ಯಾರಿದ್ದಾರೆ? ಫಾದರ್ ಏರ್ಸ್. ಓಕೆ, ಎಸ್, ಓಕೆ, ದೆನ್ ದಟ್ಸ್ ದ ಕರೆಕ್ಟ್ ಆನ್ಸರ್. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಫಾದರ್ನ ಏರ್ಸ್ ಅವರಿಗೆ ಪ್ರಾಪರ್ಟಿ ಇದು ಹೋಗುತ್ತೆ ಅಂತ ಸೆಕ್ಷನ್ 15. ಸೊ ದಟ್ ಸ್ಪೀಕ್ಸ್ ರಿಗಾರ್ಡಿಂಗ್ ಜನರಲ್ ರೂಲ್ಸ್ ಆಫ್ ಸಕ್ಸೆಷನ್ ಇನ್ ಕೇಸ್ ಆಫ್ ಅ ಫೀಮೇಲ್ ಹಿಂದೂ. ಆ ಕ್ವಶನ್ ಮೇಲೆ ಬರುವಂಥದ್ದು, ಆ ಒಂದು ಇದ್ರ ಮೇಲೆ. ನೆಕ್ಸ್ಟ್, ಅ ಮ್ಯಾರೇಜ್ ಆಫ್ ಅ ಮೊಹಮ್ಮದನ್ ಹೂ ಇಸ್ ಆಫ್ ಅ ಸೌಂಡ್ ಮೈಂಡ್ ಆ್ಯಂಡ್ ಹ್ಯಾಸ್ ಅಟೈನ್ಡ್ ಪ್ಯೂಬರ್ಟಿ ಈಸ್ ಬ್ರಾಟ್ ಅಬೌಟ್ ವಿತೌಟ್ ಹಿಸ್ ಕನ್ಸೆಂಟ್. ದ ಮ್ಯಾರೇಜ್ ವಿಲ್ ಬಿ ಎ ವ್ಯಾಲಿಡ್, ಬಿ ರೆಗ್ಯುಲರ್, ಸಿ ವಾಯ್ಡ್ ಆ್ಯಂಡ್ ಡಿ ಅನ್ಲಾಫುಲ್. ಸೊ ಆ್ಯಕ್ಚುಲಿ ಯಾವ ಕ್ಯಾಟಗರಿಗೆ ಬರುತ್ತೆ? ಯಾಕಂದರೆ ಸ್ವಲ್ಪ ಓವರ್ಲ್ಯಾಪ್ ಆಗ್ಬೋದು ಕ್ವಶನ್ ಆನ್ಸರ್ಸ್ಗಳು ಕೂಡ, ಬಟ್ ಸ್ಟಿಲ್ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಸೌಂಡ್ ಮೈಂಡ್ ಮತ್ತು ಪ್ಯೂಬರ್ಟಿ ಅಟೇನ್ ಆಗಿದ್ದಾರೆ ಬಟ್ ವಿತೌಟ್ ಕನ್ಸೆಂಟ್. ಸೊ ಕನ್ಸೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಮೊಹಮ್ಮದನ್ ಮುಸ್ಲಿಂ ಮ್ಯಾರೇಜ್. ಇಟ್ ಈಸ್ ಅ ಫಾರ್ಮ್ ಆಫ್ ಅ ಕಾಂಟ್ರಾಕ್ಟ್. ಸೊ ವೆನ್ ದೇರ್ ಇಸ್ ನೋ ಸಚ್ ಕನ್ಸೆಂಟ್ ಓನ್ಲಿ, ವಾಟ್ ವುಡ್ ಬಿ ದ ಪೊಸಿಷನ್ ಆರ್ ಸ್ಟೇಟಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಮ್ಯಾರೇಜ್? ಸಹಿ, ಬಾಟಿಲ್ ಅಂತ ಹೇಳ ಬೇರೆ ಬೇರೆ ಥರ ಇದಿದೆಲ್ಲ, ಅದೇ ರೀತಿಯಲ್ಲಿ ಇದು ಯಾವ ರೀತಿಯಲ್ಲಿ ಮ್ಯಾರೇಜ್ ಇದಾಗತ್ತೆ ಅಂತ. ಸಿ, ಇಟ್ಸ್ ಅ ವಾಯ್ಡ್ ಮ್ಯಾರೇಜ್. ಓಕೆ, ವಾಯ್ಡ್ ಮ್ಯಾರೇಜ್ ಆಗತ್ತೆ ಬಿಕಾಸ್ ನೋ ಕನ್ಸೆಂಟ್ ಇಸ್ ದೇರ್, ಆಲ್ದೋ ದೇರ್ ಆಫ್ ಸೌಂಡ್ ಮೈಂಡ್ ಆ್ಯಂಡ್ they have attained puberty. So we have to see what are the conditions requisite for Mohammedan marriage. ಅದನ್ನು ಓದಿದ್ರೆ ನಮ್ಗೆ ಗೊತ್ತಾಗತ್ತೆ. ನೆಕ್ಸ್ಟ್, ದ ರಿಲೀಫ್ ಪ್ರೊವೈಡೆಡ್ ಅಂಡರ್ ದಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಈಸ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಲ್ಲ, ಲೈಕ್ ಜನರಲಿ ವಾಟ್ ಇಸ್ ದ ರಿಲೀಫ್ ಪ್ರೊವೈಡೆಡ್ ಅಂಡರ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಈಸ್ ಎ ಡಿಸ್ಕ್ರಿಷನರಿ, ಬಿ ಮ್ಯಾಂಡೇಟರಿ, ಸಿ ಸ್ಟ್ಯಾಟ್ಯುಟರಿ ಆ್ಯಂಡ್ ಡಿ ಆಬ್ಲಿಗೇಟರಿ.
ಇಟ್ ಈಸ್ ಡಿಸ್ಕ್ರಿಷನರಿ. ಯಾಕೆಂದರೆ ತುಂಬ ಈಗ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಒಂದು ಮ್ಯಾಂಡೇಟರಿ ಮಾಡಿದ್ದಾರೆ ಆಫ್ಟರ್ 2018 ಅಮೆಂಡ್ಮೆಂಟ್, ಬಟ್ ಅದು ಕೂಡ ಸಮ್ ಎಕ್ಸೆಪ್ಷನ್ಸ್, ಸಮ್ ಓನ್ಲಿ ವಿಚ್ ಸ್ಯಾಟಿಸ್ಫೈ ದಿ ಕಂಡೀಷನ್ಸ್ ಆ್ಯಂಡ್ ನಾಟ್ ಎಕ್ಸ್ಕ್ಲೂಡೆಡ್ ಬೈ ಸೆಕ್ಷನ್ 11, 14, 16. ಸೊ ಸೆಕ್ಷನ್ 10 ಹೇಳುವಂಥದ್ದು. ಅದು ಬಿಟ್ಟು ರಿಲೀಫ್ ಫಾರ್ ರಿಕವರಿ ಆಫ್ ಪೊಸೆಷನ್, ದೆನ್ ಫಾರ್ ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್, rectification of instruments, injunction. So these are all kind of reliefs which are provided in a discretionary manner. Discretion manner ke heltare. So this is the correct answer. Next, 27th question. An arbitration clause contained in a deficiently stamped and compulsorily registrable document. This is based on a particular case law. Okay, I'll let you know which case law is that. Is enforceable even without deficient stamp duty being paid. B is enforceable only if the deficient stamp duty along with the penalty, if any, is paid. C is invalid. D enforceable only if the deficient stamp duty along with the penalty, if any, is paid and the document is registered. One agreement ಇದೆ, ಒಂದು ಅಗ್ರಿಮೆಂಟ್ ಇದೆ, ಅದರಲ್ಲಿ ಒಂದು ಆರ್ಬಿಟ್ರೇಷನ್ ಕ್ಲಾಸ್ ಇದೆ. ಸೊ ಆರ್ಬಿಟ್ರೇಷನ್ ಕ್ಲಾಸ್ ಪ್ರಕಾರ ಆರ್ಬಿಟ್ರೇಟರ್ನ ಅಪಾಯಿಂಟ್ ಮಾಡಬೇಕಾಗ್ತದೆ ಆಸ್ ಪರ್ ಸೆಕ್ಷನ್ 11. ಆದರೆ ದಿಸ್ ಡಾಕ್ಯುಮೆಂಟ್ ಇಟ್ ಸೆಲ್ಫ್ ಈಸ್ ನಾಟ್ ಸಫಿಷಿಯೆಂಟ್ಲಿ ಸ್ಟ್ಯಾಂಪ್ಡ್, ಅಥವಾ ಸಮ್ಟೈಮ್ಸ್ ದಿಸ್ ಈಸ್ ಅ ಕಂಪಲ್ಸರಿ ರಿಜಿಸ್ಟ್ರೇಬಲ್ ಡಾಕ್ಯುಮೆಂಟ್. ಸೊ ಅದ್ರ ಪ್ರಕಾರ ನಾವು ಸ್ಟ್ಯಾಂಪ್ ಆ್ಯಕ್ಟ್, ರಿಜಿಸ್ಟ್ರೇಷನ್ ಆ್ಯಕ್ಟ್ ಎಲ್ಲ ನೋಡ್ಲಿಕ್ಕೆ ಹೋದರೆ ಆಸ್ ಪರ್ ಸೆಕ್ಷನ್ 35 ಇನ್ಸಫಿಷಿಯೆಂಟ್ಲಿ ಸ್ಟ್ಯಾಂಪ್ಡ್ ಕೆನಾಟ್ ಬಿ admitted, ಅಥವಾ unregistered document cannot be admitted, but it can be used as a collateral transaction. ಅದಕ್ಕೆ ಎವಿಡೆನ್ಸ್ ಆಗಿ ತಗೊಳ್ಬೋದು. ಸೊ ಈಗ ಬೇರೆ ಬೇರೆ ಲಾಸ್ ಇದೆ. ಸೊ ದೇರ್ ವಾಸ್ ವೆರಿ ಕನ್ಫ್ಯೂಷನ್. ಸೊ ಇಟ್ ವಾಸ್ ಕ್ಲಿಯರ್ಡ್ ಇನ್ ಗ್ಯಾರ್ವೇರ್ ವಾಲ್ ರೋಪ್ಸ್ ಲಿಮಿಟೆಡ್. ಗ್ಯಾರ್ವೇರ್ ವಾಲ್ ರೋಪ್ಸ್ ಲಿಮಿಟೆಡ್ ವರ್ಸಸ್ ಕೋಸ್ಟಲ್ ಮರೈನ್. ನಿಮ್ಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಕೋಸ್ಟಲ್ ಮರೈನ್ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಓಕೆ, Garware Wall Ropes Limited versus Coastal Marine Constructions and Engineering, a very important case law where it was said that it is enforceable only if the deficient stamp duty along with penalty, if any, is paid. ಆ ಡೆಫಿಷಿಯಂಟ್ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರೆ ಮಾತ್ರ along with penalty, then it can be enforceable. You can appoint arbitrator, although this is in a compulsory registrable document but which is deficiently stamped. Remember this case law. Next, 28th question. In a sale by sample, the implied condition is A, the bulk of goods will correspond with sample. B, the buyer shall have a reasonable opportunity of comparing the bulk with sample. C, that the goods shall be free from any latent defect. D, all the above. So ಇದು ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ ಬರುವಂತ ಕ್ವಶನ್. ಇದು ಸೋಗಾ ಸೇಲ್ ಬೈ ಸ್ಯಾಂಪಲ್. ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್? ಯಾರು ಆನ್ಸರ್ ಮಾಡ್ತಾ ಇಲ್ಲ? ಯು ಹ್ಯಾವ್ ಸ್ಟಾಪ್ಡ್ ಆನ್ಸರಿಂಗ್. ಪ್ಲೀಸ್ ಆನ್ಸರ್. ಸೊ ಒಂದು ಸೇಲ್ ಮಾಡುವಾಗ ಸ್ಯಾಂಪಲ್ ತೋರಿಸಿ ಸೇಲ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಗಿವನ್ ಅಂಡರ್ ಸೆಕ್ಷನ್ 17. ಸೊ ಹಾಗೆ ಯಾವ್ದ್ಯಾವ್ದು ಇಂಪ್ಲಾಯ್ಡ್ ಕಂಡೀಷನ್ ಇದೆ, ಕಂಡೀಷನ್ಸ್ ಆ್ಯಂಡ್ ವಾರಂಟೀಸ್ ಅಂತ ಇರುತ್ತಲ್ಲ, ಸೊ ಅದರಲ್ಲಿ ಇಂಪ್ಲಾಯ್ಡ್ ಕಂಡೀಷನ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಹಾಗಿರುವಾಗ ದ ಬಲ್ಕ್ ಆಫ್ ಗೂಡ್ಸ್ ವಿಲ್ ಕರೆಸ್ಪಾಂಡ್ ವಿತ್ ಸ್ಯಾಂಪಲ್. ಏನು ಸ್ಯಾಂಪಲ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಆ್ಯಕ್ಚುಯಲ್ ಬಲ್ಕ್ ಗೂಡ್ ಏನು ಸೇಲ್ ಮಾಡಿದ್ದಾರೆ ಇಟ್ ಈಸ್ ಸೇಮ್, ಅದು ಒಂದು ಕಂಡೀಷನ್ ಇರಬೇಕು. ಸೊ ಇಫ್ ಯು ಮೆನ್ಷನ್ ಇಟ್ ಇನ್ ದ ಅಗ್ರಿಮೆಂಟ್, in the sale agreement or not, whether you mention it or not, but that condition is implied in that. Okay, so it should correspond with the sample. Sample ಗೆ ಏನೋ ಒಂದು ಒಳ್ಳೆ ಮೆಟೀರಿಯಲ್ ತೋರಿಸಿ ಬಲ್ಕಲ್ಲಿ ಗೂಡ್ಸ್ ಕಳಿಸುವಾಗ ಬೇರೆ ಕಳಿಸಿದ್ರೆ, ಸೊ the condition is not satisfied. Then the buyer shall have a reasonable opportunity of comparing the bulk with sample. ಸೊ ಕಂಪೇರ್ ಮಾಡಲಿಕ್ಕೆ ಅವಕಾಶ ಇರಬೇಕು, ಆ ಸ್ಯಾಂಪಲ್ ಜೊತೆ ಬಲ್ಕನ್ನು ಕಂಪೇರ್ ಮಾಡಲಿಕ್ಕೆ ಅವಕಾಶ ಇರಬೇಕು. ದೆನ್ ದಟ್ ದ ಗೂಡ್ ಶಾಲ್ ಬಿ ಫ್ರೀ ಫ್ರಮ್ ಎನಿ ಲೇಟೆಂಟ್ ಡಿಫೆಕ್ಟ್. ಕಾಣದೇ ಇರುವಂತಹ, ಪೇಟೆಂಟ್ ಅಂದರೆ ಕಾಣುವಂಥದ್ದು, ಲೇಟೆಂಟ್ ಅಂದರೆ ಮುಚ್ಚಿರುವಂತಹ, ಸೊ ಅಂಥ ಡಿಫೆಕ್ಟನ್ನು ಕೂಡ ಇರಬಾರ್ದು. ಇಟ್ ಶುಡ್ ಬಿ ಫ್ರೀ ಫ್ರಮ್ ಎನಿ
ಲೇಟೆಂಟ್ ಡಿಫೆಕ್ಟ್ ಅಂತ ಹೇಳ್ತಾರೆ. ಸೊ ಆಲ್ ಆಫ್ ದಿ ಅಬವ್ ಆರ್ ಕರೆಕ್ಟ್ ಆನ್ಸರ್, ಡಿ, ಆಲ್ ಆಫ್ ದಿ ಅಬವ್ as per section 17 which says regarding sale by sample. 29th question. Which out of the following does not constitute an exception to the rule in Ryland versus Fletcher? A. Act of God. B. Malicious act to stranger. C. Plaintiff's own fault. And D. Poor condition of law. Ryland versus Fletcher ಯಾವ್ದ್ರದ್ದು ಕೇಸ್? It is relating to strict liability. If you bring any dangerous material, ತುಂಬ ಡೇಂಜರಸ್ ಮೆಟೀರಿಯಲ್ ನಿಮ್ಮ ಕಾಂಪೌಂಡಲ್ಲಿ ತಂದು ಅದು ಬೇರೆ ಯಾರಿಗಾದರೂ ಹಾನಿ ಉಂಟು ಮಾಡಿದರೆ, then whether you had intention or not, but you are strictly liable to compensate them. So a general rule. ಆದರೆ ಕೆಲವೊಂದು ಸಲ some exceptions have also been given when there's an act of God ಅಥವಾ ಸಮ್ ಯಾವುದೋ ಸ್ಟ್ರೇಂಜರ್ ಬೇಕಂತ ಮ್ಯಾಲಿಷಿಯಸ್ ಆ್ಯಕ್ಟ್ ಮಾಡ್ದ, ಅಥವಾ ಪ್ಲೇಂಟಿಫ್ ಓನ್ ಫಾಲ್ಟ್, ಯಾಕೆಂದರೆ ಪ್ಲೇಂಟಿಫ್ ಇಸ್ ಕ್ಲೇಮಿಂಗ್ ಫ್ರಮ್ ದಿ ಡಿಫೆಂಡೆಂಟ್, ಸೊ ಡಿಫೆಂಡೆಂಟ್ ಇಸ್ ಸ್ಟ್ರಿಕ್ಟ್ಲಿ ಲಯಬಲ್ ಅಂತ ಹೇಳುವಂಥದ್ದು. ಸೊ ಆ ಡಿಫೆಂಡೆಂಟ್ ಇಸ್ ಲಯಬಲ್ ಹೇಳುವಂತಹ ಒಂದು ರೂಲಿಗೆ ಎಕ್ಸೆಪ್ಷನ್ನು ಇವೆಲ್ಲವೂ ಕೂಡ ಬರ್ತದೆ. ಪ್ಲೇಂಟಿಫೇ ತಪ್ಪು ಮಾಡಿಕೊಂಡು ಡಿಫೆಂಡ್ ಹತ್ರ ಕೇಳಲಿಕ್ಕಿಲ್ಲ ಅಂತ. ಸೊ ದೀಸ್ ಆರ್ ಆಲ್ ದೇ ಕಾನ್ಸ್ಟಿಟ್ಯೂಟ್ ಅನ್ ಎಕ್ಸೆಪ್ಷನ್, ಬಟ್ ಇದು ಪುವರ್ ಕಂಡೀಷನ್ ಆಫ್ ಲ್ಯಾಂಡ್, ದಿಸ್ ಇಸ್ ನಾಟ್ ಅನ್ ಎಕ್ಸೆಪ್ಷನ್. ಹೆನ್ಸ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. It is not an exception. It does not constitute an exception. Next question, 30th question. Under section 19 of the Limitation Act, the part payment of debt or interest has to be A. within the period of limitation under the Act, B. within the period prescribed for repayment, C. within the period of limitation prescribed under any other enactment, D. all of the above. Section 18, acknowledgement debt, where the limitation period gets extended. Section 19, when there is a part payment of debt. So see the difference. Acknowledgement ಬರ್ದು ಕೊಡ್ತಾರೆ, ನನಗೆ ನಾನು ಬಾಕಿದೆ, ಸಾಲ ಬಾಕಿದೆ ಅಂತ. ಸೆಕ್ಷನ್ 19 ಅಲ್ಲಿ ಅರ್ಧ ಪೇಮೆಂಟೇ ಮಾಡಿಬಿಡ್ತಾರೆ. ಸೊ ಆವಾಗಲೂ ಕೂಡ ಲಿಮಿಟೇಷನ್ ಪೀರಿಯಡ್ ಎಕ್ಸ್ಟೆಂಡ್ ಆಗುತ್ತೆ. ಆದರೆ ಯಾವ ಪೀರಿಯಡಲ್ಲಿ ಈ ಪೇಮೆಂಟ್ ಮಾಡಬೇಕು ಹೇಳುವಂಥದ್ದು. ಸೊ ಅದು ಯಾವ್ದು ಆನ್ಸರ್ ಇದು? So what is the correct answer for 30th? Actually it is A, within the period of limitation under the Act. Payment of debt ಅಂತ ಅದರಲ್ಲಿ ಆಕ್ಟ್ ಅಲ್ಲಿ ಕೊಟ್ಟಿದ್ರೆ then Act prevails ಅಲ್ಲ. So within the period of limitation under the Act, prescribed period ಅಂತ ಏನು ಕೊಟ್ಟಿದ್ದಾರೆ, prescribed period ಅಂದರೆ Act which has been given ಅಂತ. So A is the correct answer. Okay. ಕೆಲವೊಂದು ಸಲ ಕ್ವಶನ್ಸ್ ಆನ್ಸರ್ಗಳಿಗೆ ಸ್ವಲ್ಪ ಚೇಂಜಸ್ ಇರುತ್ತೆ, ಬಿಕಾಸ್ ಇದೆಲ್ಲ ಕ್ವಶನ್ಸ್ಗಳು ಕೂಡ ದೇ ಹ್ಯಾವ್ ಬಿನ್ ಟೇಕನ್ ಫ್ರಮ್ ಡಿಫ್ರೆಂಟ್ ಎಕ್ಸಾಮಿನೇಷನ್ಸ್. ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ಬೋದು ಕೆಲವೊಂದು. ಓಕೆ, ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಅಬೌಟ್ 30 ಕ್ವಶನ್ಸ್. ನಾಳೆ ಜನರಲ್ ಟಾಪಿಕ್ ಬಗ್ಗೆ ಒಂದು ಡಿಸ್ಕಷನ್ ಇರುವಂಥದ್ದು. ನಾಡಿದ್ದು, ದಟ್ಸ್ ಡೇ ಆಫ್ಟರ್ ಟುಮಾರೋ ಅಟ್ ಸೇಮ್ ಟೈಮಿಂಗ್, ದಟ್ ಈಸ್ 9:30 to 10:30. ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಸೀರೀಸ್ ಮಾಡ್ತಾ ಇದ್ದೇನೆ ಕ್ಲಾಸ್. ಹಾಗೆ ಅನ್ಅಕಾಡೆಮಿ ಜುಡಿಷಿಯಲ್ ಸ್ಕಾಲರ್ಶಿಪ್ ಟೆಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ನಿಮಗೆ. ಯು ಆರ್ ಆಲ್ ಯು ಹ್ಯಾವ್ ಬಿನ್ ನೋಟಿಫೈಡ್ ರಿಗಾರ್ಡಿಂಗ್ ದಿಸ್. ಸೊ ಇದು ಸ್ಕಾಲರ್ಶಿಪ್ ಟೆಸ್ಟನ್ನು ಎಲ್ಲರೂ ಅಟೆಂಡ್ ಆಗಿ, ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು November 13th 11 AM ಈ ಎಕ್ಸಾಮ್ ಆಗುವಂಥದ್ದು. ಸ್ಕಾಲರ್ಶಿಪ್ ಎಲ್ಲ 100% ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗೆ ಡಿಫ್ರೆಂಟ್ ಪ್ರೈಸಸ್ ಕೂಡ ಸಿಗುತ್ತೆ. ರ್ಯಾಂಕ್ 1ಇಂದ ರ್ಯಾಂಕ್ 100 ತನಕ ಎಲ್ಲ ಟ್ಯಾಬ್ಲೆಟ್ಸ್, ಸ್ಮಾರ್ಟ್ಫೋನ್, ಇಯರ್ಬಡ್ಸ್, ಹೋಮ್ ಸ್ಪೀಕರ್ಸ್, ಗಿಫ್ಟ್ ವೋಚರ್ಸು, ಸೊ ಎಲ್ಲವೂ ಸಿಗುವಂತಹ ಇಷ್ಟು ನಿಮಗೆ. ಹಾಗೆ ಈ ಜುಡಿಷರಿ ಟೆಸ್ಟ್ ಸಿರೀಸ್ ಅಂತ ಇದೆ, ಇದು ಬಹಳ ಮುಖ್ಯ. ಎಲ್ಲ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಈ ಒಂದು ಈ ಫ್ರೀ ಟೆಸ್ಟ್ ಹಾಗೆ ಪ್ಲಸ್ ಐಕಾನಿಕ್, ಈ 3 ಕ್ಯಾಟಗರಿಗೆ ಬೇರೆ ಬೇರೆ ರೀತಿಯ ಟೆಸ್ಟ್ಗಳು ಸಿಗ್ತವೆ. ಸೊ ಯಾರು ಟೆಸ್ಟ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್, ಈಗ ಕರ್ನಾಟಕ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಇರಲಿ ಅಥವಾ ಬೇರೆ ಟೆಸ್ಟ್ಗಳನ್ನು ಏನು ಬರೀತಿದ್ದೀರಿ, ಪ್ಲೀಸ್ ಡೂ ಅಟೆಂಡ್ ದಿಸ್. ಫ್ರೀ ಆದರೆ ಫ್ರೀ, ಪ್ಲಸ್ ಆದರೆ ಯಾವುದಾದ್ರೂ, ಬಟ್ ಅಟ್ಲೀಸ್ಟ್ ಯು ಆರ್ ಗೆಟಿಂಗ್ 8-12 ಟೆಸ್ಟ್ ಪರ್ ಮಂತ್.
12 ಟೆಸ್ಟ್ ಅಂತೂ ಖಂಡಿತವಾಗಿಯೂ ಸಿಗುತ್ತೆ. ಆ ಡೇಟ್ಗಳನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಬರೀರಿ. ಯಾಕೆಂದರೆ ನೋಡಿ, ಇಲ್ಲಿ ಜುಡಿಷರಿ ಕೇಸ್ ಲಾಸ್ ಬಗ್ಗೆ ಇದೆ. ಕೇಸ್ ಲಾಸ್ ನಮ್ಗೆ ಬಹಳ ಮುಖ್ಯ, ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ತಿಂಗಳಿಗೆ 4 ಆದರೂ ನೀವೊಂದು 5-6 ತಿಂಗಳದ್ದು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ರು ಆ ಕೇಸ್ ಲಾಸ್ ಯಾವುದು, ಅದರಲ್ಲಿರೋ ಪ್ರಾವಿಷನ್ಸ್ ಯಾವುದು, ಅದನ್ನು ಜಸ್ಟ್ ಓದ್ತಾ ಹೋದ್ರು ಸಹ ತುಂಬ ನಿಮಗೆ ನಾಲೆಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ದೇರ್ ವಿಲ್ ಬಿ ಅನ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇನ್ ಯೋರ್ ಕೇಸ್ ಲಾ ನಾಲೆಜ್. ಸೊ ಅದಕ್ಕೋಸ್ಕರ ಇದನ್ನು ಅಟೆಂಡ್ ಆಗಿ. ಜಜ್ಮೆಂಟ್ ರೈಟಿಂಗ್, ಸೊ ಇದು ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಟೆಸ್ಟ್ ಸೀರೀಸ್ ಅಟೆಂಡ್ ಆಗಿ ಆಗದೆ ಇರಲಿ, ಆದರೆ ಹೇಗಾದರೂ ಒಂದು ಎವ್ರಿ ಮಂತ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಟ್ಲೀಸ್ಟ್ 2 4 ತನಕ. ಅಂದರೆ ಈಗ ಸಿವಿಲ್ ಜಡ್ಜ್ ಆದರೆ, ಕ್ರಿಮಿನಲ್ ಜಡ್ಜ್ ಆದರೆ ಕ್ರಿಮಿನಲ್ ಜಜ್ಮೆಂಟ್ ಬೇರೆ ಬೇರೆ ಇರುತ್ತೆ. ಯಾಕೆಂದರೆ ಮೇನ್ಸ್ ಎಕ್ಸಾಮ್ಸ್ಗೆ ತುಂಬ ಕಷ್ಟ ಆಗುತ್ತೆ. ವೆರಿ ಟೈಮ್ ಲಿಮಿಟ್ ಇರುತ್ತೆ ಪ್ರಿಲಿಮ್ಸಿಂದ ಮೇನ್ಸ್ಗೆ, ಸೊ ಟೈಮ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಈಗಲಿಂದನೇ ಇಟ್ಸ್ ಅ ವೆರಿ ರೈಟ್ ಟೈಮ್ ಟು ಸ್ಟಾರ್ಟ್. ಈ ಟೈಮಲ್ಲೇ ಸ್ಟಾರ್ಟ್ ಮಾಡಿ ಜಜ್ಮೆಂಟ್ ರೈಟಿಂಗ್. ಬೇರೆ ಬೇರೆ ರೆಫರ್ ಮಾಡಿ ಹೇಗೆ ಜಜ್ಮೆಂಟ್ ರೈಟಿಂಗ್ ಬರೀತಾರೆ, ಬೇರೆ ಬೇರೆ ಸ್ಟೇಟಿನ ಕ್ವಶನ್ಸ್ಗಳನ್ನು ನೋಡಿ. ಯಾಕೆಂದರೆ ಅಲ್ಲಿ ಕೇವಲ ಪ್ರಿನ್ಸಿಪಲ್ಸ್ ಅಷ್ಟೇ ತೊಗೊಂಡು ಆನ್ಸರ್ ಮಾಡ್ತಾರೆ. ಸೊ ಫಸ್ಟು ಡೈರೆಕ್ಟಾಗಿ ನಮಗೆ ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಗೊತ್ತಿಲ್ಲ ಅಂತಾದರೆ ವಿ ಕ್ಯಾನ್ ಡೈರೆಕ್ಟ್ಲಿ ಸ್ಟಾರ್ಟ್ ವಿತ್ ದೆಮ್. ಓಕೆ, ಹಾಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಇರುತ್ತೆ. ಹಾಗೆ ಇದು ಐಕಾನಿಕಲಿ ಈ ನಮ್ಮ ಅನ್ಅಕಾಡೆಮಿ ಲೈಟ್ ಅಂತ ಹೇಳಿ ಅದರಲ್ಲಿ ಬರುವಂಥ ಎಲ್ಲ ಫೀಚರ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ. ಸ್ಟೇಟ್ ವೈಸ್ ಸಬ್ಜೆಕ್ಟಿವ್ ಟೆಸ್ಟ್ಸ್, ಟಾಪಿಕ್ ವೈಸ್, ಹಾಗೆ ಫುಲ್ ಲೆಂತ್ ಸಬ್ಜೆಕ್ಟಿವ್ ಟೆಸ್ಟ್ಸ್. ಮತ್ತು ಇಲ್ಲಿ ಕ್ವಶನ್ ಪೇಪರ್ ಏನು ಕರೆಕ್ಷನ್ ಆಗಿರುತ್ತೆ ಅದು ನಿಮಗೆ ಫೀಡ್ಬ್ಯಾಕ್ ಸಿಗುತ್ತೆ ಐಕಾನಿಕ್. ಸೊ ದ್ಯಾಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೀಚರ್ ವಿಚ್ ಇಸ್ ಅವೈಲೇಬಲ್ ಇನ್ ಐಕಾನಿಕ್ ಕ್ಯಾಟಗರಿ. ಹಾಗೆ ಜುಡಿಷರಿ ಕೋರ್ ಪ್ರಿಪ್ರೇಷನ್ ಬ್ಯಾಚ್ ಅಂತ ಸ್ಟಾರ್ಟ್ ಆಗ್ತಾ ಇದೆ November 4th 12 months ಡ್ಯೂರೇಷನ್ ಬ್ಯಾಚ್ ಇದು. ಇದನ್ನು ಅಟೆಂಡ್ ಆಗಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಹಾಗೆ ಕ್ಯಾಪ್ಸುಲ್ ಕೋರ್ಸ್ ಫಾರ್ ಜುಡಿಷರಿ ಪ್ರಿಪ್ರೇಷನ್ ಬ್ಯಾಚ್ ಅಂತ, ಸೊ ಇದ್ರಲ್ಲಿ ನಾನು ಕೂಡ ಇದ್ದೇನೆ. ಈವನ್ ದಿಸ್ ಇಸ್ ಕಮೆನ್ಸಿಂಗ್ ಫ್ರಮ್ November 11th. ಮತ್ತು ರ್ಯಾಪಿಡ್ ರಿವಿಷನ್ ಜುಡಿಷರಿ ಬ್ಯಾಚ್ ಅಂತ ಇದೊಂದು ಸ್ಟಾರ್ಟ್ ಆಗ್ತಾ ಇದೆ October 27th. ಇದು ಕೂಡ ಜಾಯ್ನ್ ಆಗ್ಬೋದು ನೀವು. ಹಾಗೆ ಎಕ್ಸ್ಟೆನ್ಸಿವ್ ಜುಡಿಷಿಯಲ್ ಪ್ರಿಪ್ರೇಷನ್ ಬ್ಯಾಚ್, ಇದು ಕೂಡ ಒಂದು ಡೀಟೇಲ್ ಆಗಿರುವಂಥ ಬ್ಯಾಚ್. ಇದು 12 months ಡ್ಯೂರೇಷನ್. ಸೊ ಇದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಇವರೆಲ್ಲರೂ ಕೂಡ ಅನ್ಅಕಾಡೆಮಿಯಲ್ಲಿ ಕ್ಲಾಸ್ಗಳನ್ನ ಅಟೆಂಡ್ ಆಗಿ ಅನ್ಅಕಾಡೆಮಿ ಬೇರೆ ಬೇರೆ ರ್ಯಾಂಕ್ ಪಡ್ಕೊಂಡವರು. ವಿ ಕಾಂಗ್ರ್ಯಾಚುಲೇಟ್ ಆಲ್ ಆಫ್ ದೆಮ್. ಹಾಗೆ ಐಕಾನಿಕ್ ಕೋರ್ಸ್ನ ಡಿಫ್ರೆಂಟ್ ಫೀಚರ್ಸ್ ನಿಮಗೆ ಗೊತ್ತಿರ್ಬೋದು. ಮೆಂಟರ್ಸ್ಗಳಿರ್ತಾರೆ, ಫೋಕಸ್ ಟೆಸ್ಟ್ ಸೀರೀಸ್ ಇರುತ್ತೆ, ಮಾಕ್ ಇಂಟರ್ವ್ಯೂ ವೀಡಿಯೋಸ್ ಇರುತ್ತೆ, ಅದಕ್ಕೂ ಕೂಡ ನೀವು ಅಟೆಂಡ್ ಆಗ್ಬೋದು. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನೆಲ್ ಇದೆ, ಸೊ ಇದು ನಿಮ್ಗೆ ಗೊತ್ತಿರಲೇಬಹುದು. ಹಾಗೆ ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಹೇಳುವಂಥ ನ್ಯೂ ಚಾನೆಲ್ ಸ್ಟಾರ್ಟ್ ಆಗಿದೆ ಅನ್ಅಕಾಡೆಮಿಲಿ, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗೆ ಅಪರ್ಣಾ ಭಟ್ ಅಂತ ಟೆಲಿಗ್ರಾಮ್ ಚಾನೆಲ್ ಇದೆ. ಈವನ್ ಯು ಕ್ಯಾನ್ ಅಟೆಂಡ್ ದ್ಯಾಟ್, ಯು ಕ್ಯಾನ್ ಜಾಯಿನ್ ದ್ಯಾಟ್ ಟೆಲಿಗ್ರಾಮ್ ಚಾನೆಲ್. ಸೊ ಹೀಗೆ ಇನ್ನು ನಾಳೆ ನಾಡಿದ್ದು, ಸೊ ಎವ್ರಿ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ನನ್ನ ಅನ್ಅಕಾಡೆಮಿ ಜುಡಿಷರಿಯಲ್ಲಿ ಯೂಟ್ಯೂಬ್ ಕ್ಲಾಸಸ್ ಇರುತ್ತೆ ಬೆಳಗ್ಗೆ 9:30 10:00 ತನಕ. ನೀವು ಖಂಡಿತವಾಗಿಯೂ ಅಟೆಂಡ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ಆ್ಯಂಡ್ ಆನ್ಸರಿಂಗ್ ಫಾರ್ ಆಲ್ ದೀಸ್ ಕ್ವಶನ್ಸ್. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಟೇಕ್ ಕೇರ್. ನಮಸ್ತೆ. ಬಾಯ್ ಬಾಯ್.